ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರೀ ಗುರುಭ್ಯೋ ನಮಃ. ಅದ್ವೈತಿಗಳಾದಂತಹ ನಮಗೆ ಶಂಕರರ ತತ್ವವನ್ನು ಪಾಲಿಸುವುದು ಎಷ್ಟು ಮುಖ್ಯವೋ ಹಾಗೆ ಶಂಕರರ ಹಾಗೂ ಅವರ ಸಿದ್ಧಾಂತಕ್ಕೆ ಯಾರಾದರೂ ಆಕ್ಷೇಪವನ್ನು ಮಾಡಿದರೆ ಅದಕ್ಕೆ ಉತ್ತರಿಸುವುದು ಕೂಡ ಅಷ್ಟೇ ಮುಖ್ಯ ಎಂಬಂತಹ ಆಶಯದಿಂದ ಕೆಲವು ದಿವಸಗಳಿಂದ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಬೇರೆಯವರ ನಿಂದೆಯೋ ಅಥವಾ ನಮ್ಮ ಪ್ರಚಾರವೋ ವಿಷಯವಲ್ಲ. ಗುರು ನಿಂದೆಯನ್ನು ಮಾಡುತ್ತಾ ಇರುವುದನ್ನು ಸಹಿಸಿಕೊಳ್ಳಲಿಕ್ಕಾಗೋದಿಲ್ಲ. ಸಾಧ್ಯವಾದರೆ ಗುರು ನಿಂದಕರನ್ನು ನಿಂದೆಯನ್ನು ಮಾಡಬೇಡಿ ಅಂತ ಪ್ರಬೋಧಿಸಬೇಕು, ಇಲ್ಲದೇ ಇದ್ದರೆ ಆ ಜಾಗದಿಂದ ಹೋಗಬೇಕು ಎಂಬುದು ಶಾಸ್ತ್ರ. ಆ ಜಾಗದಿಂದ ಹೋಗುವಂಥದ್ದು ಪಲಾಯನವಾದವಾಗತ್ತೆ. ಅದನ್ನೇ ಮಾಡ್ತಾ ಇದ್ದರೆ ಆ ನಿಂದೆ ಮಾಡುವಂಥವರು ಮತ್ತೆ ಮತ್ತೆ ನಿಂದೆಯನ್ನು ಮಾಡ್ತಾನೇ ಇರ್ತಾರೆ. ಆದ್ದರಿಂದ ಅಂತಹ ಗುರು ನಿಂದಕರನ್ನು ಉದ್ದೇಶಿಸಿ ಒಂದೆರಡು ಮಾತನ್ನಾಡುವ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ನೋಡಿದರೆ ಆನಂದ ತೀರ್ಥರು, ಯಾರು ಮಧ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಂತಹ ಆನಂದ ತೀರ್ಥರಿದ್ದಾರೋ, ಹಾಗೆ ತ್ರಿವಿಕ್ರಮ ಪಂಡಿತರು, ಇವರು ನಿಜವಾಗಿ ಗುರುದ್ರೋಹಿಗಳಾಗ್ತಾರೆ. ಏಕೆಂದರೆ ಅವರು ಗುರುಮುಖೇನವಾದಂತಹ ಅಧ್ಯಯನ ಮಾಡಿದ್ದು ಅದ್ವೈತವನ್ನು ಪ್ರತಿಪಾದಿಸುವಂತಹ ಗುರುಗಳಲ್ಲಿ ಹೋಗಿ ಅದ್ವೈತವನ್ನು ಚೆನ್ನಾಗಿ ಓದಿ ಗುರುಗಳು ಹೇಳಿದ ತತ್ವವೇ ಸರಿಯಿಲ್ಲ, ಅದ್ವೈತವು ಸರಿಯಿಲ್ಲ ಎಂಬುದನ್ನು ಪ್ರತಿಪಾದಿಸಲಿಕ್ಕಾಗಿ ಅಥವಾ ತನ್ನ ಹೆಸರನ್ನು ಹೇಗಾದರೂ ಮೇಲೆ ತಂದುಕೊಳ್ಬೇಕು, ತಾನು ಏನೋ ಹೊಸದನ್ನು ಹೇಳಬೇಕು, ಇರುವ ವಿಚಾರವನ್ನು ಹೇಳಿದರೆ ಯಾರೂ ಕೇಳೋದಿಲ್ಲ, ಏನೋ ಹೊಸ ವಿಚಾರ ಹೇಳಬೇಕು, ಆಗ ನನ್ನ ಹೆಸರು ಚೆನ್ನಾಗಿ ಬರುತ್ತೆ ಎಂಬಂತಹ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರುತಿಯ ತಾತ್ಪರ್ಯವಲ್ಲದೇ ಇರುವಂತಹ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅಂದರೆ ಅವರು ನಿಜವಾಗಿ ಗುರುದ್ರೋಹಿಗಳಾಗ್ತಾರೆ. ಶಂಕರ ಭಗವತ್ಪಾದಾಚಾರ್ಯರು ಇಲ್ಲದೇ ಇರುವಂತಹ ಅದ್ವೈತ ತತ್ವವನ್ನು ಪ್ರತಿಪಾದಿಸಿದ್ದಾರೆ ಎಂಬುದು ಅವರ ಮುಖ್ಯ ಆಕ್ಷೇಪ. ಮೂಲತಃ ಇರುವುದು ಅದ್ವೈತ. ವೇದಾಂತವೆಂದರೆ ಅದ್ವೈತ ವೇದಾಂತ, ದ್ವೈತ ವೇದಾಂತ ಎಂಬುದು ಸರಿ ಹೋಗೋದೇ ಇಲ್ಲ. ವೇದಾಂತವೆಂದರೆ ಅದು ಅದ್ವೈತವೇ, ಇದರಲ್ಲಿ ಎರಡು ಮಾತಿಲ್ಲ. ಏಕೆಂದರೆ ಆದಿನಾರಾಯಣನಿಂದ ಹಿಡಿದು ಗುರು ಪರಂಪರೆ ಇರುವಂಥದ್ದು ಅದ್ವೈತದಲ್ಲಿ. ಹೊಸದಾಗಿ ಶಂಕರ ಭಗವತ್ಪಾದಾಚಾರ್ಯರು ಬಂದು ಅದ್ವೈತವನ್ನು ಪ್ರತಿಪಾದಿಸುವುದು ಅಲ್ಲ. ಅವರು ತಮ್ಮ ಗುರುಗಳು ಗೋವಿಂದ ಭಗವತ್ಪಾದಾಚಾರ್ಯರು, ಅವರ ಗುರುಗಳಾದಂತಹ ಗೌಡ ಭಗವತ್ಪಾದಾಚಾರ್ಯರು, ಹೀಗೆ ಯಾವ ಗುರು ಪರಂಪರೆ ಇದೆಯೋ, ನಾರಾಯಣಂ ಪದ್ಮಭವಂ ಎಂಬಂತಹ ಯಾವ ಗುರು ಪರಂಪರೆ ಇದೆಯೋ ಆ ಪರಂಪರೆಯಲ್ಲಿ ಬಂದಂತಹ ಅದ್ವೈತ ತತ್ವವನ್ನು ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ ಹಾಗೂ ವ್ಯಾಸರು ಅನುಗ್ರಹಿಸಿದಂತಹ ಬ್ರಹ್ಮಸೂತ್ರದಲ್ಲಿ ಯಾವ ರೀತಿಯಲ್ಲಿ ಇದೆ ಎಂಬುದನ್ನು ತಮ್ಮ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೊರತು ಇಲ್ಲದೇ ಇರುವಂತಹ ಅದ್ವೈತವನ್ನು ಶಂಕರರು ಪ್ರತಿಪಾದಿಸಿದ್ದಾರೆ ಎಂಬುದು 100ಕ್ಕೆ 100 ಸುಳ್ಳು. ಈ ಸುಳ್ಳನ್ನೇ ಅವರು 10 ಬಾರಿ 100 ಬಾರಿ ಹೇಳ್ತಾರೆ. ಯಾವಾಗ ಸುಳ್ಳನ್ನು ಮತ್ತೆ ಮತ್ತೆ ಹೇಳಿದರೆ ಕೇಳುವವರು ಏನು ಅಂದ್ಕೊಳ್ತಾರೆ? ಓಹೋ, ಸುಳ್ಳು ಹೇಳ್ತಾ ಇದ್ದಾನೆ ಅಂದ್ಕೊಳ್ಳೋದಿಲ್ಲ, ಇವನು ಹೇಳಿದ್ದೇ ಸತ್ಯ ಅಂತಾಗತ್ತೆ. ಸುಳ್ಳನ್ನು 10 ಬಾರಿ ಗಟ್ಟಿಯಾಗಿ ಹೇಳಿದಾಗ ಅದೇ ಸತ್ಯ ಎಂಬಂತಹ ಭ್ರಮೆ ನಮಗೆ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅಂತಹ ಭ್ರಮೆ ಬರಬಾರದು ಎಂಬುದಾಗಿ ಹಲವಾರು ಪಂಡಿತರು ಶಂಕರ ಭಗವತ್ಪಾದಾಚಾರ್ಯರು ಯಾವ ತತ್ವವನ್ನು, ಯಾವ ಅದ್ವೈತವನ್ನು ಉಪನಿಷತ್ ತತ್ವ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೋ ಅದನ್ನು ತೋರಿಸಲಿಕ್ಕಾಗಿ ಹಲವಾರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದು ಭಾಮತಿ ಪ್ರಸ್ಥಾನ ಇರಬಹುದು, ವಿವರಣ ಪ್ರಸ್ಥಾನ ಇರಬಹುದು, ಹಲವಾರು ವ್ಯಾಖ್ಯಾನಗಳು ಬಂದಿದ್ದಾವೆ. ಆ ಎಲ್ಲ ವ್ಯಾಖ್ಯಾನಕಾರರು ಅವರೇನು ಬುದ್ಧಿ ಇಲ್ಲದೆ ಇರುವಂಥವರಲ್ಲ. ಸುಮ್ಮನೆ ಶಂಕರಾಚಾರ್ಯರು ಹೇಳಿದರು ಅದನ್ನು ನಾವು ಒಪ್ಪಬೇಕು ಅಂತ ಅವರು ತಿಳ್ಕೊಂಡಿದ್ದಲ್ಲ. ಈಗ ಏನು ಮಾಧ್ವ ಸಿದ್ಧಾಂತದಲ್ಲಿ ನಮಗೆ ಗುರುಗಳಾದಂಥವರು ಆನಂದ ತೀರ್ಥರು, ಮಧ್ವಾಚಾರ್ಯರು, ಅವರು ಹೇಳಿದ್ದನ್ನು ನಾವು ಒಪ್ಪಬೇಕು ಅಂತ ಒಪ್ತಾರೆ. ಹೊರತು ವಿಚಾರ ಮಾಡಿದಾಗ ಅದು ಸಾರವಿಲ್ಲದೇ ಇರುವಂತಹ ತತ್ವ ಎಂಬುದು ಅವರಿಗೆ ಗೊತ್ತಾಗತ್ತೆ.
ಆದರೂ ಅವರಿಗೆ ಅನಿವಾರ್ಯ, ಏಕೆ ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಒಪ್ತಾರೆ. ಆದರೆ ಯಾವ ಅದ್ವೈತ ಪರಂಪರೆ ಇದೆಯೋ ಆ ಪರಂಪರೆ ಅಂತಹ ಪರಂಪರೆಯೇ ಅಲ್ಲ. ಏಕೆಂದರೆ ಭಾಮತೀಕಾರರು ಯಾವ ವಾಚಸ್ಪತಿ ಮಿಶ್ರರಿದ್ದಾರೋ ಅವರು 6 ದರ್ಶನಗಳನ್ನು ಅತ್ಯಂತ ಚೆನ್ನಾಗಿ ಓದಿ ಎಲ್ಲ ದರ್ಶನಗಳ ಪರಮ ತಾತ್ಪರ್ಯ ಇರುವುದು ಅದ್ವೈತದಲ್ಲಿ ಎಂಬಂಥದ್ದನ್ನು ಮನಗಂಡು ಭಾಮತಿ ಪ್ರಬಂಧವನ್ನು ಬರೆದಿದ್ದಾರೆ. ಹಾಗಿದ್ದರೆ ಅಂತಹ ಪಂಡಿತರು ಅದ್ವೈತವನ್ನು ಪ್ರತಿಪಾದಿಸುವಂತಹ ಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯದ ವ್ಯಾಖ್ಯಾನವನ್ನು ಏಕೆ ಮಾಡ್ತಾ ಇದ್ರು? ಅದೇ ಪರಮ ತಾತ್ಪರ್ಯ ಅಂತ ಅತ್ಯಂತ ಗೌರವದಿಂದ ಏಕೆ ಭಾಮತಿ ಪ್ರಬಂಧವನ್ನು ಬರಿತಾ ಇದ್ರು? ಅಂದರೆ ಕೇವಲ ಯಾವುದೋ ಒಂದು ವಿಚಾರವನ್ನು ಇಟ್ಟುಕೊಂಡು ವೇದಾಂತವನ್ನು ಹೇಳಿದ್ದಲ್ಲ, ಅದು ಯುಕ್ತಿಯುಕ್ತವಾದಂತಹ ತತ್ವ. ಆದ್ದರಿಂದ ಆ ಅದ್ವೈತ ಸರಿಯಿಲ್ಲ ಹೇಳುವಂಥದ್ದು ಮೊದಲನೆಯ ತಪ್ಪು. ಇನ್ನು ಶಂಕರರ ನಿಂದೆಯನ್ನು ಮಾಡಬೇಕು ಎಂಬುದನ್ನು ಯೋಚನೆ ಮಾಡಿ, ಹೇಗೆ ಮಾಧವೀಯ ಶಂಕರ ದಿಗ್ವಿಜಯ ಇದೆಯೋ ಅದೇ ರೀತಿಯಲ್ಲಿ ನಮ್ಮದು ಒಂದು ಗ್ರಂಥ ಇರಲಿ ಅಂತ ಮಣಿಮಂಜರಿ ಎಂಬಂಥ ಗ್ರಂಥದ ರಚನೆಯನ್ನು ಮಾಡಿದ್ರು. ಅದರಲ್ಲಿ ಮಧ್ವರ ಚರಿತ್ರೆಯನ್ನು ಹೇಳುವುದು ಅವರ ಉದ್ದೇಶ ಆದರೆ ನಮಗೇನು ಬೇಜಾರಿಲ್ಲ. ಹೇಗೆ ನಾವು ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಹೇಳ್ತೇವೋ ಅದೇ ರೀತಿಯಲ್ಲಿ ಅವರು ಹೇಳಬಹುದಿತ್ತು. ಆದರೆ ಅವರು ಏನು ಮಾಡ್ತಾ ಇದ್ದಾರೆ? ಅವರ ಆಚಾರ್ಯರ ಕುರಿತಾದಂತಹ ಜನ್ಮ ವೃತ್ತಾಂತವನ್ನು ಹೇಳುವುದರ ಜೊತೆಗೆ ಶಂಕರರ ನಿಂದೆಯನ್ನು ಮಾಡ್ತಾ ಇದ್ದಾರೆ. ಅದು ನಾವು ಈಗ ಖಂಡಿಸುತ್ತಿರುವಂಥ ವಿಷಯ. ಅವರು ಹೇಳುವಂತಹ ಅವರ ಜನ್ಮ ವೃತ್ತಾಂತವೋ ಅಥವಾ ಆನಂದ ತೀರ್ಥರ ಪರಾಕ್ರಮವೋ ಅದು ಇರಬಹುದು, ನಾವು ಅದಕ್ಕೇನು ಆಕ್ಷೇಪ ಮಾಡೋದಿಲ್ಲ. ನಮ್ಮ ಆಕ್ಷೇಪ ಇರೋದು ಎಲ್ಲಿ ಅಂದರೆ ಶಂಕರ ಭಗವತ್ಪಾದಾಚಾರ್ಯರನ್ನ ಮಣಿಮಂತ ಎಂಬಂತಹ ರಾಕ್ಷಸ ಎಂಬುದಾಗಿ ಏನು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೋ ಅದರ ಕುರಿತಾಗಿ ನಮ್ಮ ಪ್ರಶ್ನೆ. ಇಲ್ಲಿ ನನ್ನ ಒಂದು ಪ್ರಶ್ನೆ ಏನಂದರೆ, ಅವ್ರು ಹೇಳ್ತಾ ಇರೋದೇನು? ನಾರಾಯಣ ಪಂಡಿತರು ಶಂಕರ ಭಗವತ್ಪಾದಾಚಾರ್ಯರು ಅದ್ವೈತವನ್ನು ಪ್ರತಿಪಾದಿಸಿದ್ರು, ಅದರ ನಿರಾಕರಣೆಗಾಗಿ ಭೀಮಸೇನ ಆನಂದ ತೀರ್ಥರಾಗಿ ಹುಟ್ಟಿ ಅವರ ತತ್ವವನ್ನು ನಿರಾಕರಣೆ ಮಾಡ್ದ. ಹೇಗೆ ಮಣಿಮಂತ ಎಂಬಂತಹ ರಾಕ್ಷಸನನ್ನು ಮಹಾಭಾರತ ಕಾಲದಲ್ಲಿ ಭೀಮ ಸಂಹಾರ ಮಾಡಿದನೋ ಅದೇ ರೀತಿಯಲ್ಲಿ ಶಂಕರ ಭಗವತ್ಪಾದರ ತತ್ವವು ಸರಿಯಿಲ್ಲ ಎಂಬುದನ್ನು ನಿರಾಕರಿಸಲಿಕ್ಕಾಗಿ ಆನಂದ ತೀರ್ಥರ ಅವತಾರವಾಗಿದೆ ಎಂಬುದವರ ಪ್ರಶ್ನೆ. ಅದಕ್ಕೆ ನಾನು ಕೇಳುವಂತಹ ಪ್ರಶ್ನೆ ಏನು ಅಂದರೆ, ಭೀಮಸೇನ ಯಾವಾಗ ಮಣಿಮಂತನನ್ನು ಸಂಹಾರ ಮಾಡ್ದ? ಮಣಿಮಂತ ಬದುಕಿರುವಾಗ ಸಂಹಾರ ಮಾಡ್ದ. ಮಣಿಮಂತ ಇದ್ದಂಥ ಕಾಲದಲ್ಲೇ ಭೀಮಸೇನ ಇದ್ದು ಅವನು ರಾಕ್ಷಸ ಎಂಬುದಾಗಿ ಅವನ ಸಂಹಾರ ಮಾಡ್ದ. ಅಂದರೆ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ, ಯಾರದ್ದಾದರೂ ಸಂಹಾರ ಮಾಡಬೇಕು ಅಂದರೆ ಆ ಕಾಲದಲ್ಲೇ ಅವರು ಬರಬೇಕು, ಅವತಾರ ಮಾಡಬೇಕು. ಅಂದರೆ ಈಗ ನೀವು ಹೇಳ್ತಾ ಇರೋದೇನು? ಶಂಕರ ಭಗವತ್ಪಾದರು ಮಣಿಮಂತ ಎಂಬ ರಾಕ್ಷಸ, ಅವರ ಸಿದ್ಧಾಂತ ಸರಿಯಿಲ್ಲ ಎಂಬುದನ್ನು ಪ್ರತಿಪಾದಿಸಲಿಕ್ಕಾಗಿ ಆನಂದ ತೀರ್ಥರ ಅವತಾರ ಆಗಿದೆ. ಆದ್ದರಿಂದ ಆ ಆನಂದ ತೀರ್ಥರು ಭಗವಂತನಾದಂತಹ ನಾರಾಯಣನ ಅಂಶವಾಗಿ ಅಥವಾ ಭೀಮಸೇನನ ಅಂಶವಾಗಿ ಶಂಕರನ ತತ್ವವನ್ನು ನಿರಾಕರಣೆ ಮಾಡಿದರು ಎಂಬುದನ್ನು ಹೇಳ್ತಾ ಇದ್ದೀರಾ. ನನ್ನ ಪ್ರಶ್ನೆ ಏನು ಅಂದರೆ, ಶಂಕರ ಭಗವತ್ಪಾದಾಚಾರ್ಯರು ಇರುವ ಕಾಲ ಯಾವುದು? ಎಷ್ಟೋ ಶತಮಾನಗಳ ಹಿಂದೆ. ಆನಂದ ತೀರ್ಥರು ಬಂದಿದ್ಯಾವಾಗ? ಶಂಕರ ಭಗವತ್ಪಾದಾಚಾರ್ಯರ ಅವತಾರವಾಗಿ ಎಷ್ಟೋ ಶತಮಾನಗಳ ಕಳೆದ ಮೇಲೆ. ಅಂದರೆ ಅವರ ಸಿದ್ಧಾಂತವನ್ನು ನಿರಾಕರಣೆ ಮಾಡಲಿಕ್ಕಾಗಿಯೇ ಆನಂದ ತೀರ್ಥರ ಅವತಾರ ಆಗಿದ್ದು ಅಂತ ಇಟ್ಕೊಳ್ಬೇಕು ಅಂದರೆ ಯಾವಾಗ ಅವತಾರ ಆಗಬೇಕಿತ್ತು? ಶಂಕರ ಭಗವತ್ಪಾದಾಚಾರ್ಯರು ಬದುಕಿರುವಾಗಲೇ ಆ ಆನಂದ ತೀರ್ಥರ ಅವತಾರವಾಗಬೇಕಿತ್ತು. ಆಗಲೇ ಅವತಾರವಾಗಿ ಶಂಕರರು ಪ್ರತಿಪಾದಿಸಿದಂತಹ ತತ್ವವನ್ನು ಆನಂದ ತೀರ್ಥರು ನಿರಾಕರಿಸಿ ಶಂಕರರು ವಾದದಲ್ಲಿ ಸೋತು ತಾವು ಬರೆದಂತಹ ಪ್ರಸ್ಥಾನತ್ರಯ ಸರಿಯಿಲ್ಲ ಎಂಬುದನ್ನು ಹೇಳಿದರೆ ಒಪ್ಪಬಹುದಿತ್ತು. ಆದರೆ ನೀವು ಹೇಳ್ತಾ ಇರೋದೇನು? ಯಾವಾಗೋ ಬರೆದಂತಹ ಗ್ರಂಥವನ್ನು ಅದು ಎಷ್ಟೋ ಶಿಷ್ಯ ಪರಂಪರೆಯಾಗಿ ಮುಂದುವರೆದುಕೊಂಡು ಬಂದ ನಂತರದಲ್ಲಿ ಇದು ಸರಿಯಿಲ್ಲ ಅಂತ ಹೇಳಲಿಕ್ಕಾಗಿ ಅವರು ಅವತಾರ ಮಾಡಿದರು ಎಂಬುದು ಶುದ್ಧವಾದ ಸುಳ್ಳು ಎಂಬುದನ್ನು ಸಾಮಾನ್ಯವಾಗಿ ಜನರು ಒಪ್ಪಿಕೊಳ್ತಾರೆ. ಇದನ್ನೇನು ಭಾರಿ ವಿಚಾರ ಮಾಡಿ ತರ್ಕವನ್ನು ಓದದವರು ಬೇಕು ಅಂತಿಲ್ಲ. ಯಾವ ಕಾಲದಲ್ಲಿ ಯಾವ ಆಕ್ಷೇಪ ಬಂತೋ ಆ ಕಾಲದಲ್ಲೇ ಆಕ್ಷೇಪ ಪರಿಹಾರ ಮಾಡಬೇಕು, ಅದು ಸರಿಯಾದದ್ದು. ಯಾವಾಗಲೂ ಯಾರೋ ಹೇಳಿದ್ದನ್ನು ಇನ್ನು ಎಷ್ಟೋ ವರ್ಷದ ಮೇಲೆ ನಿರಾಕರಣೆ ಮಾಡಲಿಕ್ಕಾಗಿ ಇವರು ಬಂದರು ಅಂತ ಹೇಳಿದರೆ ನಿಮ್ಮ ಸಿದ್ಧಾಂತ ಬಿದ್ದು ಹೋಗುತ್ತೆ. ಆದ್ದರಿಂದ
ಶಂಕರ ಭಗವತ್ಪಾದಾಚಾರ್ಯರು ಮಣಿಮಂತ ಎಂಬಂಥ ರಾಕ್ಷಸನ ಅವತಾರ ಹೇಳೋದು ತಪ್ಪು. ಆ ಶಂಕರರ ತತ್ವವನ್ನು ನಿರಾಕರಣೆ ಮಾಡಲಿಕ್ಕಾಗಿ ಆನಂದ ತೀರ್ಥರ ಅವತಾರ ಆಯಿತು ಹೇಳೋದು ತಪ್ಪು. ಆನಂದ ತೀರ್ಥರು ಬಂದು ದ್ವೈತವನ್ನು ಪ್ರತಿಪಾದನೆ ಮಾಡಿದರು ಅಂತ ಹೇಳೋದು ನೀವು ಹೇಳ್ಕೊಳ್ಳಿ, ಅದರ ಬಗ್ಗೆ ಆಕ್ಷೇಪ ಇಲ್ಲ. ಆದರೆ ಆ ಮಣಿಮಂತನ ಯಾವ ಪ್ರಸಂಗ ಇದೆಯೋ ಆ ಪ್ರಸಂಗವನ್ನು ನೀವು ಕೈ ಬಿಡಬೇಕು ಅಂತ ನಮ್ಮ ಒತ್ತಾಯ. ಅದನ್ನು ಹೇಳೋದ್ರಿಂದ ನಿಮಗೇನು ಪ್ರಯೋಜನ? ನನ್ನದು ಇನ್ನೊಂದು ಪ್ರಶ್ನೆ, ನಿಮಗೆ ಮೋಕ್ಷ ಪ್ರಾಪ್ತಿಯಾಗುವಂಥದ್ದು, ಅಥವಾ ನೀವು ಮೋಕ್ಷ ಅಂದರೆ ನಾರಾಯಣನ ಸಾಯುಜ್ಯ ಅಂತ ಹೇಳ್ತೀರಾ, ಅಥವಾ ಪುಣ್ಯ ಪ್ರಾಪ್ತಿ ಅಂತ ಇಟ್ಕೊಳ್ಳೋಣ. ನಿಮಗೆ ಪುಣ್ಯ ಪ್ರಾಪ್ತಿಯಾಗುವುದು ನಿಮ್ಮ ಆನಂದ ತೀರ್ಥರು ಹೇಳಿದಂತಹ ವೇದಾಂತ ಅಧ್ಯಯನ ಅನುಷ್ಠಾನಾದಿಗಳಿಂದಲೋ ಅಥವಾ ಪರರ ನಿಂದೆಯಿಂದಲೋ ಅಂತ ಪ್ರಶ್ನೆ. ನೀವು ನಿಮ್ಮ ಮಣಿಮಂತ ಏನು ಎಂಬಂತಹ ಯಾವ ಗ್ರಂಥವನ್ನು ಹೇಳ್ತಾ ಇದ್ದೀರೋ ಆ ಗ್ರಂಥ, ಅದರ ಹೆಸರು ಹೇಳಲಿಕ್ಕೆ ಒಂದು ರೀತಿ ಮಣಿಮಂಜರಿ, ಇನ್ನು ವಾಯುಸ್ತುತಿ, ಈ ಗ್ರಂಥಗಳನ್ನು ನೋಡಿದಾಗ ಆ ಗ್ರಂಥಗಳಲ್ಲಿ ನಿಮ್ಮ ತತ್ವವನ್ನು ನೀವು ಪ್ರತಿಪಾದಿಸಲಿಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದೀರೋ ಅಷ್ಟೇ ಮಹತ್ವವನ್ನು ಪರರ ನಿಂದನೆ, ಅದ್ವೈತಿಗಳ ನಿಂದನೆ, ಶಂಕರರ ನಿಂದನೆ, ಶಂಕರರ ಜನ್ಮದ ಕುರಿತಾದಂತಹ ನಿಂದನೆ, ಇವುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಂತೆ ಕಾಣುತ್ತೆ. ಅಂದರೆ ಪರನಿಂದೆಯೇ ನಿಮಗೆ ಪುಣ್ಯ ಪ್ರಾಪ್ತಿ ಎಂಬುದು ನಮ್ಮ ಅರ್ಥವಾಗತ್ತೆ ನಮಗೆ. ಆದ್ದರಿಂದ ಏನು ಪ್ರಶ್ನೆ ಅಂದರೆ, ನಿಮಗೆ ಪರನಿಂದೆಯೇ ಪುಣ್ಯ ಪ್ರಾಪ್ತಿಯೋ ಅಥವಾ ನಿಮ್ಮ ಸಿದ್ಧಾಂತವನ್ನು ನೀವು ಅನುಷ್ಠಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯೋ ಎಂಬ ಪ್ರಶ್ನೆ. ಹಾಗೇನಾದರೂ ಭಗವಂತನ ಪೂಜೆ ಇದರಿಂದ ನಿಮ್ಮ ಪುಣ್ಯ ಪ್ರಾಪ್ತಿ ಅಂದರೆ ಮೊದಲು ನೀವು ಪರನಿಂದೆಯನ್ನು ಬಿಡಬೇಕು. ಎಲ್ಲಿಯವರೆಗೆ ಪರನಿಂದೆ ಹೇಳುವಂಥದ್ದಿರುತ್ತೋ ಅಲ್ಲಿಯವರೆಗೆ ಭಗವಂತನ ಅನುಗ್ರಹ ಆಗೋದಿಲ್ಲ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ನೀವು ನಂಬಿರುವಂತಹ ಪುರಾಣಾದಿಗಳ ಹೇಳ್ತಾ ಇವೆ. ಇನ್ನು ಶಂಕರ ಭಗವತ್ಪಾದಾಚಾರ್ಯರು ಮುಖ್ಯವಾಗಿ ಔಪನಿಷತ್ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಹೇಳ್ತಾ ಇರೋದೇನು? ಅದ್ವೈತವನ್ನೇ. ಅದನ್ನು ಈಗ ಖಂಡನೆಗೋಸ್ಕರವಾಗಿ ಏನು ಒಂದು ಅಧಿಕರಣವನ್ನು ನೀವು ಇಟ್ಟುಕೊಂಡು ಚರ್ಚೆ ಮಾಡಿದರೋ ಆ ಅಧಿಕರಣವನ್ನು ಇಟ್ಟುಕೊಂಡೇ ಮುಂದೆ ನಾನು ಅದನ್ನು ವಿವರಿಸಲಿಕ್ಕಿದ್ದೇನೆ. ಆದರೆ ನೀವು ಮುಖ್ಯವಾಗಿ ತೆಗೆದುಕೊಳ್ಳೋದು ಪುರಾಣವನ್ನು. ಆ ಪುರಾಣವನ್ನು ಕೂಡ ಹೇಗೆ ತೆಗೆದುಕೊಳ್ತಿದ್ದೀರಾ? ಅದರಲ್ಲಿ ಮುಖ್ಯವಾದಂತಹ ಹೃದಯ ಭಾಗವಾದಂತಹ ಅದ್ವೈತ ಪ್ರತಿಪಾದನಾ ಭಾಗವನ್ನು ಬಿಟ್ಟು ಬಿಡ್ತಾ ಇದ್ದೀರಾ. ನೀವು ಕೇಳಿದ್ರೆ ಏನು ಹೇಳ್ತೀರಾ? ಅದು ಪ್ರಕ್ಷಿಪ್ತವಾದಂತಹ ಶ್ಲೋಕ, ಪ್ರಕ್ಷಿಪ್ತವಾದಂತಹ ಭಾಗ ಅಂತ ಹೇಳ್ತೀರಾ. ಇನ್ನು ಇಲ್ಲದೇ ಇರುವಂಥದ್ದು ಈ ಮಣಿಮಂತರ ಪ್ರಸಂಗ ಏನು ಬರುತ್ತೋ ಪುರಾಣದಲ್ಲಿ, ಅದು ಏನೂ ಇಲ್ಲ, ಅದನ್ನು ನಿಮ್ಮ ತಲೆಯಲ್ಲಿ ಬಂದಿದ್ದನ್ನು ಪುರಾಣದಲ್ಲಿ ಹಾಕಿ ಇದು ವ್ಯಾಸರು ಹೇಳಿದ್ರು ಅಂತ ವ್ಯಾಸರಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ಏಕೆಂದರೆ ಪರಮಪೂಜ್ಯರಾದಂಥವರು ವ್ಯಾಸರು ಎಂತಹ ಪುರಾಣವನ್ನು ಬರೆದಿದ್ದಾರೆ. ಆ ಪುರಾಣದಲ್ಲೂ ಕೂಡ ಎಂತಹ ಅದ್ವೈತ ತತ್ವವನ್ನು ತೋರಿಸಿಕೊಟ್ಟಿದ್ದಾರೆ ಸಾಮಾನ್ಯ ಜನಕ್ಕೆ. ಅಂತಹ ಪುರಾಣಕ್ಕೂ ಕೂಡ ನೀವು ಅಪಚಾರ ಮಾಡ್ತಾ ಇದ್ದೀರಾ. ಪುರಾಣದಲ್ಲಿ ಹೇಳಿದಂತೆ ತತ್ವವನ್ನು ನೀವು ತಿಳ್ಕೊಳ್ತೀರಾ ಅಂದರೆ ಅದು ಅದ್ವೈತವೇ ಆಗತ್ತೆ. ಅಂದರೆ ಇದನ್ನೆಲ್ಲ ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಪರನಿಂದೆಯನ್ನು ಮಾಡಬಾರದು. ಪರನಿಂದೆಯನ್ನು ಮಾಡಿದರೆ ಅದರಿಂದ ಪಾಪ ಹೇಳೋದು ಉಂಟಾಗತ್ತೆ. ಇನ್ನು ಮುಖ್ಯವಾಗಿ ಶಾಸ್ತ್ರಗಳು ಏಕೆ ಹೊರಟಿದ್ದಾವೆ ಎಂಬಂಥ ಪ್ರಶ್ನೆ. ಇದಕ್ಕೆ ಶಾಸ್ತ್ರಕಾರರು ಕೊಡೋ ಉತ್ತರ ಏನು? ಯಾವುದು ಪ್ರತ್ಯಕ್ಷದಿಂದಲೋ ಅನುಮಾನದಿಂದಲೋ ಯಾವ ವಿಷಯ ನಮಗೆ ತಿಳಿತಾ ಇಲ್ಲವೋ ಆ ತಿಳಿಯದೇ ಇರುವ ವಿಷಯವನ್ನು ಬೋಧಿಸಲಿಕ್ಕಾಗಿ ಶಾಸ್ತ್ರ ಹೇಳೋದಿದೆ. ಪ್ರತ್ಯಕ್ಷದಿಂದ, ಅನುಮಾನದಿಂದ ಅಥವಾ ಇನ್ನು ಯಾವ ಪ್ರಮಾಣದಿಂದಲೂ ಯಾವ ವಿಷಯ ನಮ್ಮ ಬುದ್ಧಿಗೆ ಹೋಗೋದಿಲ್ವೋ ಅಂತಹ ಸೂಕ್ಷ್ಮವಾದಂತಹ ವಿಚಾರವನ್ನು ಪ್ರತಿಪಾದಿಸಲಿಕ್ಕಾಗಿ ವೇದಗಳು, ಶಾಸ್ತ್ರಗಳು, ಪುರಾಣಗಳು ಬಂದಿದ್ದಾವೆ. ಇದನ್ನು ನೀವು ಒಪ್ಪಬೇಕು. ಈಗ ನಿಮ್ಮ ಪ್ರಕಾರದಲ್ಲಿ ಪ್ರತ್ಯಕ್ಷದಿಂದ ಕಾಣುವಂತಹ ಈ ಪ್ರಪಂಚ ಸತ್ಯ ಎಂಬುದನ್ನು ಒಪ್ಪಿಕೊಂಡ್ರೆ ಏನಾಗತ್ತೆ? ಪ್ರತ್ಯಕ್ಷದಲ್ಲಿ ಹೇಳಿರುವಂಥದ್ದನ್ನೇ, ಪ್ರತ್ಯಕ್ಷವಾಗಿ ಕಂಡಿದ್ದನ್ನೇ ಶಾಸ್ತ್ರ ಹೇಳ್ತಾ ಇದೆ, ವೇದ ಹೇಳ್ತಾ ಇದೆ ಅಂತ ವೇದಕ್ಕೆ ಅನುವಾದ ಎಂಬಂತಹ ಅಪ್ರಾಮಾಣ್ಯ ಬಂದ್ಬಿಡತ್ತೆ. ಅಂದರೆ ಹೊಸದಾದದ್ದನ್ನು ಹೇಳ್ತಾ ಇಲ್ಲ, ವೇದ ಇರೋದನ್ನೇ ಹೇಳ್ತಾ ಇದೆ. ಇನ್ನು ಸಾಮಾನ್ಯರಾಗಿ ವೇದಾಂತ ಅಥವಾ ಶಾಸ್ತ್ರ ಏನು ಓದೋದು ಬೇಡ, ಸಾಮಾನ್ಯವಾದ ಪಾಮರರು ಕೂಡ ಏನು ತಿಳ್ಕೊಂಡಿರ್ತಾರೆ? ನಾನು ಬೇರೆ, ರಾಮ ಬೇರೆ, ಇವನು ಬೇರೆ, ಪರಮಾತ್ಮ ಬೇರೆ, ಈ ಪ್ರಪಂಚ ಬೇರೆ, ಎಲ್ಲ ಬೇರೆ ಬೇರೆ ಆಗಿದೆ ಎಂಬುದನ್ನು ಎಲ್ಲರೂ ತಿಳ್ಕೊಂಡಿರ್ತಾರೆ. ಅದಕ್ಕೇನು ಪಂಡಿತರೇ ಆಗಬೇಕು, ಶಾಸ್ತ್ರ ಓದ್ದವರೇ ಆಗಬೇಕು ಅಂತಿಲ್ಲ. ಅದನ್ನು ಸಾಮಾನ್ಯ ಜನರು ತಿಳ್ಕೊಂಡಿರ್ತಾರೆ. ಅಂತಹ ಸಾಮಾನ್ಯ ಜನರು ತಿಳಿದುಕೊಂಡಂತಹ ಭೇದವನ್ನೇ ನೀವು ಶಾಸ್ತ್ರವಾಗಿ ಪ್ರತಿಪಾದಿಸ್ತಾ ಇದ್ದೀರಾ ಅಂದರೆ ನಿಮ್ಮದು ಶಾಸ್ತ್ರವೇ ಆಗೋದಿಲ್ಲ.
ಅಜ್ಞಾತಾರ್ಥ ಜ್ಞಾಪಕತ್ವಂ ಎಂಬುದು ಶಾಸ್ತ್ರದ ಲಕ್ಷಣ. ಅಜ್ಞಾತವಾದದ್ದನ್ನು ತಿಳಿಸುವಂಥದ್ದು ಶಾಸ್ತ್ರ. ಆಗ ಮಾತ್ರ ಶಾಸ್ತ್ರಕ್ಕೆ ಶಾಸ್ತ್ರತ್ವ ಹೇಳೋದು ಬರುತ್ತೆ. ನಮ್ಮ ಸ್ವರೂಪ ಏನು, ಈ ಜಗತ್ತಿನ ನಿಜವಾದಂಥ ಅಸ್ತಿತ್ವವೇನು, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಹೇಗೆ ಆಗಿದ್ದಾವೆ, ಅದಕ್ಕೆ ಕಾರಣ ಏನು ಎಂಬಂಥದ್ದು ನಮ್ಮ ಸಾಮಾನ್ಯ ಬುದ್ಧಿಗೆ ಹೋಗದೇ ಇದ್ದಾಗ ಅದನ್ನು ತಿಳಿಸಲಿಕ್ಕಾಗಿ ಬಂದಿರುವಂಥದ್ದು ವೇದ, ಉಪನಿಷತ್ತು, ಪುರಾಣಗಳು. ಆ ವೇದ, ಉಪನಿಷತ್ತು, ಪುರಾಣಗಳಲ್ಲಿ ಹೇಳಿರುವಂಥ ತತ್ವವನ್ನು ಶಂಕರರು ಭಾಷ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ, ಹೊರತಾಗಿ ಹೊಸದನ್ನು ಅವರು ತಿಳಿಸಿಕೊಟ್ಟಿದ್ದಿಲ್ಲ. ಅಂದರೆ ಶಾಸ್ತ್ರದ ಶಾಸ್ತ್ರತ್ವ ಅಂದರೆ ಅಜ್ಞಾತಾರ್ಥ ಬೋಧಕತ್ವ ಹೇಳುವಂತಹ ಯಾವ ಗುಣ ಇದೆಯೋ, ಅಜ್ಞಾತಾರ್ಥ ಅಂದರೆ ನನ್ನ ಸ್ವರೂಪ ನಾನು ತಿಳಿದಿಲ್ಲ, ನಾನು ಸಂಸಾರಿ ಅಂತ ತಿಳ್ಕೊಂಡಿದ್ದೇನೆ, ನನ್ನ ಸ್ವರೂಪ ಪರಬ್ರಹ್ಮ ಸ್ವರೂಪ ಅಂತ ನನಗೆ ಗೊತ್ತಿಲ್ಲ, ಈ ಪ್ರಪಂಚದ ಮಿಥ್ಯಾತ್ವ ನನಗೆ ಗೊತ್ತಿಲ್ಲ, ಈ ಪ್ರಪಂಚವೆಲ್ಲವೂ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ತತ್ವ ನಮಗೆ ಗೊತ್ತಿಲ್ಲ. ಅದನ್ನು ತಿಳಿಸಲಿಕ್ಕಾಗಿ ಉಪನಿಷತ್ ಬಂದಿದೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ವಾಕ್ಯಗಳು ನಮಗೆ ಏನು ಹೇಳ್ತಾ ಇವೆ ಅಂದರೆ, ನೀನು ಸರಿಯಾಗಿ ತಿಳಿದೇ ಇರುವ ವಿಷಯವನ್ನು ನಾವು ತಿಳಿಸ್ತಾ ಇದ್ದೇವೆ ಅಂತ ಉಪನಿಷತ್ತು ನಮಗೆ ಬೋಧನೆ ಮಾಡ್ತಾ ಇದೆ. ಅಂದರೆ ಏನಾಯಿತು, ಆ ಉಪನಿಷತ್ತು ಅದ್ವೈತ ಪರವಾಗಿದೆ ಎಂಬುದು ಸಿದ್ಧವಾಗುತ್ತೆ. ಏಕೆಂದರೆ ದ್ವೈತ ನಮಗೆ ಗೊತ್ತಿದೆ, ಅದ್ವೈತ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೇ ಇರುವುದನ್ನು ಹೇಳಿದಾಗ ಅದಕ್ಕೆ ಶಾಸ್ತ್ರ ಹೇಳೋದು ಬರುತ್ತೆ. ಇನ್ನು ಮುಖ್ಯವಾಗಿ ಆಕ್ಷೇಪವನ್ನು ಮಾಡಿದ್ದಾರೆ ಒಬ್ಬರು, ಏನು ಅಂದರೆ ಅದ್ವೈತಿಗಳು ಹೇಳುವಂತಹ ಆತ್ಮ ಸಾಕ್ಷಾತ್ಕಾರ ಸುಳ್ಳು ಅಂತ ಹೇಳ್ತಾರೆ. ಅಂದರೆ ಅವರು ಜೀವನ್ಮುಕ್ತಿಯನ್ನು ಒಪ್ಪೋದಿಲ್ಲ. ಉಪನಿಷತ್ತು ಜೀವನ್ಮುಕ್ತರ ಸ್ವರೂಪವನ್ನು ಎಷ್ಟು ಚೆನ್ನಾಗಿ ವರ್ಣಿಸಿದೆ, ಅದೆಲ್ಲ ಬಿಟ್ಟುಬಿಡೋಣ. ಪ್ರಪಂಚದಲ್ಲಿ ಈಗ ನಾವು ಲೋಕದಲ್ಲಿ ಏನು ಕಾಣ್ತೇವೋ, ಹಲವಾರು ರಮಣ ಮಹರ್ಷಿಗಳು, ಸದಾಶಿವ ಬ್ರಹ್ಮೇಂದ್ರರು ಇತ್ಯಾದಿ ಆತ್ಮಜ್ಞಾನಿಗಳನ್ನು ನಾವು ನೋಡ್ತೇವೆ. ಅಂತಹ ಆತ್ಮಜ್ಞಾನಿಗಳು ಶಾಸ್ತ್ರವನ್ನು ಓದಿ, ಉಪನಿಷತ್ತನ್ನು ಓದಿ, ಅದರಲ್ಲಿ ಹೇಳಿರುವಂಥ ತತ್ವವನ್ನು ತಿಳ್ಕೊಂಡು ಅವರು ಆತ್ಮಜ್ಞಾನಿಗಳಾಗಿದ್ದಲ್ಲ. ರಮಣ ಮಹರ್ಷಿಗಳಂತೂ ಅವರು ತಮ್ಮ ಸ್ವರೂಪವನ್ನು ತಿಳ್ಕೊಂಡು ನಂತರ ಉಪನಿಷತ್ತುಗಳನ್ನು ನೋಡ್ತಾರೆ. ನನಗೆ ಬಂದಂತಹ ಅನುಭವ ಈ ಉಪನಿಷತ್ತಿನಲ್ಲಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಉಪನಿಷತ್ತಿನಲ್ಲಿ ಹೇಳಿರುವ ಅನುಭವ ನನಗೆ ಬಂತು ಅಂತ ಹೇಳೋದಲ್ಲ, ನನಗೆ ಯಾವ ಅನುಭವ ಬಂದಿದೆಯೋ ಆ ಅನುಭವಗಳು ಉಪನಿಷತ್ತುಗಳಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ಹೇಳಬೇಕಾಯ್ತು ನಾವು? ಇದು ಅನುಭವಿಸುವಂತಹ ಶಾಸ್ತ್ರ, ಕೇವಲ ನ್ಯಾಯಶಾಸ್ತ್ರದಂತೆ ಅಥವಾ ಬೇರೆ ಒಂದು ಯಾವ ಲೌಕಿಕವಾದಂತಹ ಶಾಸ್ತ್ರದಂತೆ ವಾದ ವಿವಾದಕ್ಕೋ ಅಥವಾ ಜೀವನೋಪಾಯಕ್ಕೋ ಇರುವಂತಹ ಶಾಸ್ತ್ರವಲ್ಲ. ವೇದಾಂತವೆಂದರೆ ಅನುಭವಕ್ಕೆ ಯೋಗ್ಯವಾದಂತಹ ಗ್ರಂಥ, ಅನುಭವದಲ್ಲಿ ಬರುವಂತಹ ಸಿದ್ಧಾಂತ. ಆದ್ದರಿಂದ ಇಂತಹ ಎಷ್ಟೋ ಮಹಾತ್ಮರನ್ನು ನೋಡ್ತೇವೆ, ಅವರು ಓದಲಿಕ್ಕೂ ಬರೋದಿಲ್ಲ, ಬರೆಯಲಿಕ್ಕೂ ಬರೋದಿಲ್ಲ. ಅಂದರೆ ನಾವು ಹೇಳಬೇಕು ಅಂದರೆ ಅವರು ಬರಲು ಬರದೇ ಇರುವಂತಹ ಅಜ್ಞಾನಿಗಳು. ಅಂತಹ ಅಜ್ಞಾನಿಗಳಿಗೆ ಬಂದಂತಹ ಆತ್ಮದ ಅನುಭವವನ್ನು ಕೇಳಿದಾಗ ಅವರು ಹೇಳುವಂತಹ ಯಾವ ಆತ್ಮದ ಅನುಭವವಿದೆಯೋ ಆ ಆತ್ಮಾನುಭವ ನಿಮ್ಮ ದ್ವೈತದಲ್ಲಿ ಬರೋದೇ ಇಲ್ಲ. ಈ ದ್ವೈತದಲ್ಲಿ ಜೀವನ್ಮುಕ್ತಿಯನ್ನು ಒಪ್ಪೋದಿಲ್ಲ. ಎಷ್ಟೋ ಜನರು ಜೀವನ್ಮುಕ್ತರಾಗಿದ್ದಾರೆ, ಸಹಸ್ರಾರು ಸಂಖ್ಯೆಯಲ್ಲಿ ಜೀವನ್ಮುಕ್ತರ ಹಿಂದೆ ಆಗಿ ಹೋಗಿದ್ದಾರೆ, ಈಗಲೂ ಕೂಡ ಜೀವನ್ಮುಕ್ತರಿದ್ದಾರೆ. ಶ್ರೀಧರ ಸ್ವಾಮಿಗಳು ಎಂತಹ ಮಹಾತ್ಮರವರು! ಅಂತಹ ಮಹಾತ್ಮರಾಗಿದ್ದು ಹೇಗೆ? ಅವರು ವೇದಾಂತವನ್ನು ಓದಿ ಆಗಿದ್ದಲ್ಲ, ಅವರು ತಮ್ಮ ಆತ್ಮಸ್ವರೂಪವನ್ನು ಧ್ಯಾನಾದಿಗಳಿಂದ ಕಂಡುಕೊಂಡಂಥದ್ದು ಈ ಉಪನಿಷತ್ತಿನಲ್ಲಿ ಹೇಳದಂತೆ ಇದೆ ಅಂತ ಅವರು ಅದಕ್ಕೊಂದು ಸಹಿ ಹಾಕಿದ್ದಾರೆ, ಸಿಗ್ನೇಚರ್ ಮಾಡಿದ್ದಾರೆ. ಅದನ್ನು ನಾವು ಹೇಳಬೇಕು. ರಮಣ ಮಹರ್ಷಿಗಳು ಇಂತಹ ಮಹಾತ್ಮರು ಏನು ಮಾಡಿದ್ದಾರೆ? ಅದ್ವೈತವೇ ಸತ್ಯ ಅಂತ ಒಪ್ಪಿಕೊಂಡಿದ್ದಾರೆ ಅಂತ. ಇಂತಹ ಹಲವಾರು ಜನರ ಅನುಭವ ಇರುವಾಗ ನೀವು ಅದ್ವೈತವಿಲ್ಲ, ಜೀವನ್ಮುಕ್ತರು ಆಗೋದಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳೋದು ನಿಮಗೆ ನೀವು ಮಾಡಿಕೊಳ್ಳುವಂತಹ ಅಪಚಾರವಾಗತ್ತೆ. ಹೀಗೆ ಹೇಳಲಿಕ್ಕೆ ಹೋದರೆ ಎಷ್ಟೋ ವಿಚಾರಗಳಿದೆ. ಇನ್ನು ಈ ಪ್ರಪಂಚದ ಅನಿತ್ಯತ್ವ ಹೇಳೋದು ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತೀರಾ. ಇದು ನಮ್ಮ ಪ್ರತಿನಿತ್ಯ ಅನುಭವಕ್ಕೆ ಬರುತ್ತೆ. ಸ್ವಪ್ನಾದಿ ದೃಷ್ಟಾಂತಗಳನ್ನು ನೀವು ಒಪ್ಪೋದೇ ಇಲ್ಲ. ಅದಕ್ಕಾಗಿಯೇ ಮಾಂಡುಕ್ಯೋಪನಿಷತ್ತು ಏನು ಹೇಳುತ್ತೆ? 3 ವಿಧವಾದಂತಹ ಸತ್ತಾ ತ್ರೈವಿಧ್ಯವನ್ನು ನಮಗೆ ಬೋಧನೆ ಮಾಡುತ್ತೆ. ಸತ್ತಾ ತ್ರೈವಿಧ್ಯವನ್ನು ಜಾಗೃತ, ಸ್ವಪ್ನ, ಸುಷುಪ್ತಿ ಇವುಗಳನ್ನು ಇಟ್ಟುಕೊಂಡು ಮಾಂಡುಕ್ಯೋಪನಿಷತ್ತು ಈ ಪ್ರಪಂಚದ ಮಿಥ್ಯಾತ್ವವನ್ನು ನಮ್ಮ ಅನುಭವಕ್ಕೆ ಬರುವಂತೆ ಬೋಧಿಸುತ್ತದೆ.
ನೀವು ಸತ್ತಾ ತ್ರೈವಿಧ್ಯವನ್ನು ಒಪ್ಪೋದೇ ಇಲ್ಲ. ಆದರೆ ಈ ಸತ್ತಾ ತ್ರೈವಿಧ್ಯ ಹೇಳೋದು ನಾವು ಪ್ರತಿಪಾದಿಸ್ತಾ ಇರೋದಲ್ಲ, ಉಪನಿಷತ್ತೇ ಹೇಳ್ತಾ ಇರೋದು. ಇನ್ನು ಶಂಕರ ಭಾಷ್ಯದಲ್ಲಿ ದ್ವೈತಿಗಳು ಅಂತ ಯಾರನ್ನು ಕರೆದಿದ್ದಾರೆ? ಸಾಂಖ್ಯರನ್ನು ಕರೆದಿದ್ದಾರೆ, ನೈಯಾಯಿಕರನ್ನು ಕರೆದಿದ್ದಾರೆ, ವೈಶೇಷಿಕರನ್ನು ಕರೆದಿದ್ದಾರೆ. ಅವರ ತತ್ವವನ್ನೆಲ್ಲ ಭಾಷ್ಯದಲ್ಲಿ ಪೂರ್ವಪಕ್ಷವನ್ನು ಬರಿತಾ ಇದು ಉಪನಿಷತ್ ಸಿದ್ಧಾಂತವಲ್ಲ ಅಂತ ನಿರಾಕರಣೆ ಮಾಡಿದ್ದಾರೆ. ಅಂದರೆ ಆಗಲೇ ದ್ವೈತದ ನಿರಾಕರಣೆ ಮಾಡಿ ಆಗಿದೆ. ದ್ವೈತ ನಿರಾಕರಣೆಯನ್ನು ಮಾಡಿ ಆದ ಮೇಲೆ ಪುನಃ ನೀವು ದ್ವೈತವನ್ನು ಪ್ರತಿಪಾದನೆ ಮಾಡ್ತೇನೆ ಎಂಬುದರಲ್ಲಿ ಯಾವ ಅರ್ಥವೂ ಇಲ್ಲ. ಅವರು ಭಾಷ್ಯದಲ್ಲಿ ಎಷ್ಟು ಕಡೆ ತೋರಿಸ್ಕೊಟ್ಟಿದ್ದಾರೆ ಅಂದರೆ, ಎಲ್ಲೆಲ್ಲಿ ದ್ವೈತ ಹೇಳೋದು ಸ್ವಲ್ಪ ಆದರೂ ನಮ್ಮ ಮನಸ್ಸಿಗೆ ಬರುತ್ತೋ ಅಲ್ಲಿ ಸ್ಪಷ್ಟವಾಗಿ ನಿಂತು ಇದರ ಅರ್ಥ ಹೀಗಲ್ಲ, ಇದರ ನಿಜವಾದ ಅರ್ಥ ಹೀಗೆ ಅಂತ ನಮಗೆ ಸರಿಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ದ್ವೈತ ನಿರಾಕರಣೆಯನ್ನು ಮಾಡಲಿಕ್ಕೆ ಮುಂದೆ ಮಧುಸೂದನ ಸರಸ್ವತಿಗಳು, ಅಪ್ಪಯ್ಯ ದೀಕ್ಷಿತರು ಇಂತಹ ಮಹಾಪಂಡಿತರು ಹಲವಾರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ಎಷ್ಟೋ ಗ್ರಂಥಗಳನ್ನು ರಚನೆ ಮಾಡಿ ನಿಮ್ಮ ದ್ವೈತ ಸರಿ ಇಲ್ಲ ಎಂಬುದನ್ನು ಬೋಧಿಸಿದರೂ ಕೂಡ ಅಜ್ಞಾನದಿಂದ ಅದ್ವೈತಿಗಳನ್ನು ಅಥವಾ ಅದ್ವೈತ ಗ್ರಂಥಗಳನ್ನು ಒಪ್ಪದೆ ನಿಮ್ಮ ದ್ವೈತವನ್ನೇ ನೀವು ಪ್ರತಿಪಾದನೆ ಮಾಡಿಕೊಳ್ತಾ ಇದ್ದೀರಾ. ಅಂದರೆ ಸರಿಯಲ್ಲದಂತಹ ಸಿದ್ಧಾಂತವನ್ನು ನೀವು ತಿಳ್ಕೊಂಡಿದ್ದೀರಾ, ಆದರೆ ಅದೇ ಸರಿ ಅಂತ 4 ಜನಕ್ಕೆ ಹೇಳ್ತಾ ಇದ್ದೀರಾ. ಅದು ತಪ್ಪು. ನೀವು ನಿಮ್ಮ ಅಜ್ಞಾನದಿಂದ ಅದನ್ನು ತಿಳ್ಕೊಳ್ಳಿ, ಅದರಲ್ಲಿ ಏನು ಬೇಜಾರಿಲ್ಲ. ಆದರೆ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ ತತ್ವವೇ ಸರಿ ಇಲ್ಲ ಅಂತ ಹೇಳೋದು ಸರಿಯಲ್ಲ ಅಂತ ನಾವು ಹೇಳ್ತಾ ಇರೋದು. ಆದ್ದರಿಂದ ದ್ವೈತವನ್ನು ನೀವು ನಿಮ್ಮ ಸಿದ್ಧಾಂತವಾಗಿ ಒಪ್ಪಿ ಅದ್ವೈತದ ನಿರಾಕರಣೆಯನ್ನು ಮಾಡಬೇಡಿ. ಅದ್ವೈತದ ನಿರಾಕರಣೆಯೇ ದ್ವೈತದ ಪ್ರತಿಪಾದನೆಯಲ್ಲ. ಏಕೆಂದರೆ ನಮಗೆ ದ್ವೈತದ ನಿರಾಕರಣೆ ಅದ್ವೈತದ ಪ್ರತಿಪಾದನೆ ಆಗತ್ತೆ. ದ್ವೈತ ಹೇಳೋದು ಅದ್ವೈತದ ನಿರಾಕರಣೆಯಿಂದ ಬರುವುದಲ್ಲ, ದ್ವೈತ ಹೇಳೋದು ಜನ್ಮತಃ ಇದ್ದಿದ್ದದು. ನಮಗೆ ಎಲ್ಲರಿಗೂ ದ್ವೈತದ ಅನುಭವವೇ ಆಗತ್ತೆ. ಆದರೆ ಅದ್ವೈತವನ್ನು ನಾವು ಪ್ರತಿಪಾದನೆಯನ್ನು ಮಾಡಿಕೊಳ್ಬೇಕಾಗತ್ತೆ, ಅಂದರೆ ನಾವು ಕಂಡುಕೊಳ್ಬೇಕಾಗತ್ತೆ. ಅದಕ್ಕಾಗಿ ಶಾಸ್ತ್ರ ಬಂದಿದ್ದು. ಹೀಗೆ ಇಂತಹ ಹಲವಾರು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅದನ್ನು ನೋಡಿ ನಾನು ಈ ವಿಚಾರವನ್ನು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೇನೆ. ನಿನ್ನೆ ದಿವಸ ಒಂದು ಅಧಿಕರಣವನ್ನು ಇಟ್ಟುಕೊಂಡು ಚರ್ಚೆ ಮಾಡಿದ್ದಾರೆ. ಮಣಿಮಂತ ಮತ್ತು ಶಂಕರ ಭಗವತ್ಪಾದಾಚಾರ್ಯರು ಇಬ್ಬರು ಒಬ್ಬರೇ. ಅವರಲ್ಲೂ ಪರಮಾತ್ಮ ವಸ್ತು ಇದೆ. ಮಣಿಮಂತನೂ ಪರಮಾತ್ಮನೇ, ಶಂಕರ ಭಗವತ್ಪಾದರು ಪರಮಾತ್ಮರೇ. ಆದ್ದರಿಂದ ನೀವೇನು ಆಕ್ಷೇಪ ಮಾಡಿಕೊಂಡು ಬೇಸರ ಮಾಡಿಕೊಳ್ಳುವಂಥ ಅಗತ್ಯತೆ ಇಲ್ಲ. ನಿಮಗೇನು ಶಂಕರನ ನಿಂದೆ ಮಾಡ್ದಂಗೆ ಆಗಿಲ್ಲ. ಮಣಿಮಂತನಲ್ಲೂ ಪರಮಾತ್ಮನನ್ನೇ ಕಾಣಿ, ಶಂಕರರಲ್ಲೂ ಪರಮಾತ್ಮನನ್ನೇ ಕಾಣಿ. ಅದರಿಂದ ನಿಮಗೆ ನಾವು ದೋಷಣೆ ಮಾಡಿದ್ವು ಅಂತ ನೀವು ಮನಸ್ಸಿಗೆ ಬೇಜಾರು ಮಾಡಿಕೊಳ್ಬೇಡಿ ಅಂತ ಒಂದು ಸಮಾಧಾನವನ್ನು ಹೇಳಿದ್ದಾರೆ ಒಬ್ಬರು. ಹಾಗೆ ಆ ಸಮಾಧಾನವನ್ನು ಹೇಳ್ತಾ ಬ್ರಹ್ಮಸೂತ್ರ ಭಾಷ್ಯದಲ್ಲಿರುವಂತಹ 4ನೇ ಅಧ್ಯಾಯದ 1ನೇ ಪಾದದಲ್ಲಿ ಬರುವಂತಹ 2ನೇ ಅಧಿಕರಣ, ಆತ್ಮತ್ವೋಪಾಸನ ಅಧಿಕರಣ, ಆ ಅಧಿಕರಣದ ಕುರಿತಾಗಿ ಅವರು ಏನೋ ಪಂಡಿತರಂತೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಸರಿಯಾಗಿ ಭಾಷ್ಯವನ್ನೇನಾದರೂ ಓದಿದರೆ ಅಂಥ ವ್ಯಾಖ್ಯಾನ ಅವರು ಮಾಡ್ತಾನೇ ಇರಲಿಲ್ಲ. ಆ ಭಾಷ್ಯಕಾರರೇ ಅವ್ರು ಹೇಳಿದಂಥ ಎಲ್ಲ ಸಂಶಯಗಳಿಗೆ ನಿರಾಕರಣೆಯನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಅವರು ಪೂರ್ವಪಕ್ಷ ಗ್ರಂಥವನ್ನು ತಮ್ಮ ಸಿದ್ಧಾಂತ ಅಂತ ಓದ್ಬಿಟ್ಟಿದ್ದಾರೆ. ಅವರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಪೂರ್ವಪಕ್ಷ ಯಾವುದು, ಸಿದ್ಧಾಂತ ಯಾವುದು ಅಂತ ಅರ್ಥವೇ ಆಗಿಲ್ಲ ಅವರಿಗೆ. ಮೊದಲಿರುವಂಥದ್ದು ಪೂರ್ವಪಕ್ಷ ಭಾಗ, ಕೊನೆಯಲ್ಲಿ ಬರುವುದು ಸಿದ್ಧಾಂತ. ಅದನ್ನು ಮೊದಲು ಅವರು ತಿಳ್ಕೊಳ್ಬೇಕಿತ್ತು. ಆ ಅಧಿಕರಣವನ್ನು ಇಟ್ಟುಕೊಂಡು ಒಂದೆರಡು ಮಾತನಾಡ್ತೇನೆ, ಏಕೆಂದರೆ ಸ್ವಲ್ಪ ಸಮಯ ತಗೊಳ್ಬಹುದು. ಆ ಸಮಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ 2 ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಏಕೆಂದರೆ ಅವರು ಈ ಅಧಿಕರಣವನ್ನು ಇಟ್ಟುಕೊಂಡೇ ಆಕ್ಷೇಪ ಮಾಡಿದ್ದು. ಸೂತ್ರ ಹೇಗಿದೆ ಅಂದರೆ, ಆತ್ಮೇತ್ಯುಪಗಚ್ಚಂತಿ ಗ್ರಾಹಯಂತಿ ಚ ಎಂಬುದಾಗಿ ಸ್ಪಷ್ಟವಾಗಿ ವ್ಯಾಸರು ಹಿಂದಿನ ಅಧಿಕರಣದ ಸಂಗತಿಯನ್ನು ಒಂದು ಸ್ವಲ್ಪ ಹೇಳ್ಕೊಳ್ಬೇಕು. ಏನು ಹೇಳಿದ್ದಾರೆ ಅಂದರೆ, ಈ ಉಪಾಸನೆಯನ್ನು ಯಾರು ಮಾಡಬೇಕು, ಎಲ್ಲಿಯವರೆಗೆ ಮಾಡಬೇಕು ಅಂತ ಪ್ರಶ್ನೆಯನ್ನು ಇಟ್ಟುಕೊಂಡು ಜೀವಾತ್ಮರಾದ ನಾವು ಉಪಾಸನೆಯನ್ನು ಮಾಡಬೇಕು. ಎಲ್ಲಿಯವರೆಗೆ ಮಾಡಬೇಕು ಅಂದರೆ ಆತ್ಮಜ್ಞಾನ ಪರ್ಯಂತವಾಗಿ ಮಾಡಬೇಕು ಎಂಬುದು ಸಿದ್ಧಾಂತ. ಯಾರು ಮಾಡಬೇಕು? ಜೀವರಾದ ನಾವು ಮಾಡಬೇಕು. ಜೀವರಾದ ನಮಗೆ ಪರಮಾತ್ಮ ಭಾವವನ್ನು ಉಪದೇಶ ಮಾಡ್ತಾ ಇದೆ ಶ್ರುತಿ. ಅದನ್ನೇ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ. ಈ ಜೀವಾತ್ಮನನ್ನು ಪರಮಾತ್ಮವೆಂಬುದಾಗಿ ಶ್ರುತಿಗಳು ಹೇಳ್ತಾ ಇವೆ. ಉಪಗಚ್ಚಂತಿ
ಗ್ರಾಹಯಂತಿ ಚ, ಅಂದರೆ ಈ ಆತ್ಮವೇ ಪರಮಾತ್ಮವೆಂಬುದಾಗಿ ಶ್ರುತಿಗಳು ಒಪ್ಪುತ್ತಿವೆ ಮತ್ತು ಹಾಗೆ ತಿಳಿಸಿಕೊಡುತ್ತಿವೆ ಎಂಬುದು ಸೂತ್ರ ಭಾಗದ ಸಾಮಾನ್ಯ ಅರ್ಥ. ಸೂತ್ರಕಾರರು ಹೇಳ್ತಾ ಇದ್ದಾರೆ. ಇದು ನಿಮ್ಮ ಸಿದ್ಧಾಂತವನ್ನು ತೆಗೆದುಕೊಂಡಾಗ ಹೇಗೆ ವ್ಯಾಖ್ಯಾನ ಮಾಡ್ತೀರಾ? ಈ ಬ್ರಹ್ಮಸೂತ್ರವನ್ನೇ ನಿಮಗೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ದ್ವೈತ ಪರವಾಗಿ. ಅದನ್ನು ನಮ್ಮ ಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯವನ್ನು ಇಟ್ಟುಕೊಂಡು ಅವರೇ ಹೇಳಲಿಲ್ಲ ಅಂತ ಆಕ್ಷೇಪ ಮಾಡ್ತೀರಾ. ಅದರ ಪೂರ್ವಪಕ್ಷ ಭಾಗವನ್ನು ನೀವು ಏನೋ ಒಂದು ವ್ಯಾಖ್ಯಾನ ಮಾಡಿದ್ದೀರಾ. ಆ ಭಾಗವನ್ನು ಸಮಯದ ಅಭಾವದಿಂದ ನಾನು ಹೇಳಲಿಕ್ಕೆ ಬರೋದಿಲ್ಲ, ಸಿದ್ಧಾಂತ ಭಾಗವನ್ನು ಹೇಳ್ತೇನೆ. ಏಕೆಂದರೆ ಸಿದ್ಧಾಂತ ಭಾಗದಲ್ಲಿ ನಿಮ್ಮ ಎಲ್ಲ ಆಕ್ಷೇಪಗಳಿಗೂ ಶಂಕರ ಭಗವತ್ಪಾದರು ಉತ್ತರ ಕೊಟ್ಟಿದ್ದಾರೆ. ನೀವು ಇನ್ನು ಮುಂದೆ ಈ ರೀತಿ ಪ್ರಶ್ನೆ ಮಾಡಬಹುದು ಅಂತ ಅವತ್ತೇ ಅವರು ಉತ್ತರ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಆಕ್ಷೇಪ ಏನು? ಪರಮಾತ್ಮ ಮತ್ತು ಜೀವಾತ್ಮ ಇವರು ಬೇರೆ ಬೇರೆ, ಪರಮಾತ್ಮನನ್ನು ನಾನೆಂದು ತಿಳಿಯಬಾರದು ಎಂಬುದು ಪೂರ್ವಪಕ್ಷದ ಭಾಗ. ಈ ಅಧಿಕರಣದಲ್ಲಿ ಪೂರ್ವಪಕ್ಷಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಪರಮಾತ್ಮನನ್ನು ನಾನೆಂದು ತಿಳಿಯಬಾರದು ಎಂಬುದು ಪೂರ್ವಪಕ್ಷ. ಇದು ಅವರ ಸಿದ್ಧಾಂತ. ಇದು ಅದನ್ನು ನಿರಾಕರಣೆ ಮಾಡಿದ್ದಾರೆ ಅವರು ಭಾಷ್ಯದಲ್ಲೇ. ಆ ನಿರಾಕರಣೆ ಭಾಗವನ್ನು ನೋಡೋಣ. ಆಗ ಏನು ಮೊನ್ನೆ ವಿಡಿಯೋದಲ್ಲಿ ನೋಡಿದೆ, ಅವರು ಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯವನ್ನು ಇಟ್ಟುಕೊಂಡೇ ಅವರೇ ಇದನ್ನು ತಪ್ಪಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ಈ ವಿಡಿಯೋ ಮಾಡುವಂತಹ ಅಗತ್ಯತೆ ಬಂತು. ಇಲ್ಲದೇ ಇದ್ದರೆ ನಾನು ಇಂತಹ ಮಾತಾಡಲಿಕ್ಕೆ ಬರೋದಿಲ್ಲ. ಸಿದ್ಧಾಂತವನ್ನು ನೋಡೋಣ. ಏವಂ ಪ್ರಾಪ್ತೆ ಬ್ರೂಮಃ, ಹೀಗೆ ಪೂರ್ವಪಕ್ಷವು ಬರಲಾಗಿ ಉತ್ತರವನ್ನು ಹೇಳ್ತಾ ಇದ್ದೇವೆ. ಉತ್ತರವನ್ನು ಹೇಳ್ತಾ ಇರೋದು ಯಾರು? ಶಂಕರ ಭಗವತ್ಪಾದಾಚಾರ್ಯರು. ಆದರೆ ಅದಕ್ಕೆ ಮೂಲವಾದಂತಹ ಸೂತ್ರ ಯಾವುದು? ವ್ಯಾಸರ ಆತ್ಮೇತ್ಯುಪಗಚ್ಚಂತಿ ಆತ್ಮೇತ್ಯುಪಗಚ್ಚಂತಿ ಗ್ರಾಹಯಂತಿ ಚ ಎಂಬಂಥ ಸೂತ್ರ. ಆತ್ಮ ಇತ್ಯೇವ ಪರಮೇಶ್ವರ ಪ್ರತಿಪತ್ತವ್ಯ, ಪರಮೇಶ್ವರನೇ ಈ ಜೀವಾತ್ಮ ಎಂಬುದಾಗಿ ತಿಳಿಯಬೇಕು. ಏಕೆ? ತಥಾಹಿ ಪರಮೇಶ್ವರ ಪ್ರಕ್ರಿಯಾಯಾಂ ಜಾಬಾಲ ಆತ್ಮತ್ವೇನ ಏತತ್ ಉಪಗಚ್ಚಂತಿ. ಏಕೆಂದರೆ ಈ ಪರಮಾತ್ಮನನ್ನು ಪ್ರತಿಪಾದಿಸುವಂತಹ ಪ್ರಕ್ರಿಯೆಯಲ್ಲೇ ಜಾಬಾಲ ಉಪನಿಷತ್ತಿನಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅಂತ ಹೇಳಿದ್ದಾರೆ. ಜಾಬಾಲ ಉಪನಿಷತ್ತಿನ ವಾಕ್ಯ ಹೀಗಿದೆ: ತ್ವಂ ವಾ ಅಹಮಸ್ಮಿ ಭಗವೋ ದೇವತೆ ಅಹಂ ವೈ ತ್ವಮಸಿ ಭಗವೋ ದೇವತೆ. ತ್ವಂ ವಾ ಅಹಮಸ್ಮಿ, ನೀನು ನಾನಾಗಿದ್ದೇನೆ, ಆ ದೇವತೆಯೇ ನೀನಾಗಿದ್ದೀಯಾ ಎಂಬುದನ್ನು ಹೇಳ್ತಾ ಇದೆ ಶ್ರುತಿ. ಹಾಗೆ ತಥಾ ಅನ್ಯೇಪಿ, ಹಾಗೆ ಬೃಹದಾರಣ್ಯಕೋಪನಿಷತ್ತಿನ ವಾಕ್ಯ, ಪ್ರಸಿದ್ಧವಾದಂತಹ ವಾಕ್ಯ ಅಹಂ ಬ್ರಹ್ಮಾಸ್ಮಿ ಇತ್ಯೇವಮಾದಯ ಆತ್ಮತ್ವೋಪಗಮಾತ್ ದೃಷ್ಟವ್ಯ. ಅಂದರೆ ಇಂತಹ ಹಲವಾರು ಶ್ರುತಿಗಳು ಈ ಜೀವಾತ್ಮನನ್ನು ಪರಮಾತ್ಮವೆಂಬುದಾಗಿಯೇ ಕರೆದಿದ್ದಾರೆ. ಗ್ರಾಹಯಂತಿ ಚ, ಹಾಗೆ ಉಪದೇಶವನ್ನೂ ಮಾಡಿದ್ದಾವೆ ಶ್ರುತಿಗಳು. ಗ್ರಾಹಯಂತಿ ಚಾತ್ಮತ್ವೇನೈವ ಈಶ್ವರಂ ವೇದಾಂತ ವಾಕ್ಯಾನಿ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಬೃಹದಾರಣ್ಯಕೋಪನಿಷತ್ತಿನ ವಾಕ್ಯ: ಏಷತ ಆತ್ಮ ಸರ್ವಾಂತರಃ ಏಷತ ಆತ್ಮ ಅಂತರ್ಯಾಮ್ಯಮೃತಃ. ಯಾವ ಈ ಆತ್ಮನಿದ್ದಾನೋ, ಅಂದರೆ ಈ ಯಾವ ಜೀವಾತ್ಮನಿದ್ದಾನೋ ಅವನು ಸರ್ವಾಂತರಃ, ಎಲ್ಲರಲ್ಲೂ ಇದ್ದಾನೆ. ಏಷ ಆತ್ಮ ಅಂತರ್ಯಾಮ್ಯಮೃತಃ, ಇವನು ಅಂತರ್ಯಾಮಿಯಾಗಿದ್ದಾನೆ, ಅಂದರೆ ಒಳಗಡೆ ಇದ್ದಾನೆ, ಅಮೃತನಾಗಿದ್ದಾನೆ. ತತ್ ಸತ್ಯಂ ಸ ಆತ್ಮ ತತ್ವಮಸಿ. ಛಾಂದೋಗ್ಯೋಪನಿಷತ್ತಲ್ಲೂ ಕೂಡ ಇರುವಂಥ ಉಪದೇಶವೇನು ಶ್ವೇತಕೇತುವಿಗೆ? ತತ್ವಮಸಿ ತತ್ ಸತ್ಯಂ, ಆ ಪರಮಾತ್ಮ ವಸ್ತುವು ಸತ್ಯವಾಗಿದೆ, ಆ ಪರಮಾತ್ಮ ವಸ್ತುವೇ ನೀನಾಗಿದ್ದೀಯಾ ಎಂಬುದಾಗಿ ಎಷ್ಟೋ ಹಲವಾರು ವಾಕ್ಯಗಳಿವೆ. ಜೀವ ಮತ್ತು ಪರಮಾತ್ಮನ ಐಕ್ಯವನ್ನು ಬೋಧಿಸುವಂತಹ ವಾಕ್ಯಗಳು. ಜೀವಬ್ರಹ್ಮರಿಗೆ ಐಕ್ಯವನ್ನು ಬೋಧಿಸುವಂತಹ ವಾಕ್ಯಗಳು ಇರುವುದರಿಂದಲೇ ಜೀವ ಮತ್ತು ಪರಮಾತ್ಮರಲ್ಲಿ ಭೇದವಿಲ್ಲ ಎಂಬುದು ಶ್ರುತಿಯಿಂದ ಸಿದ್ಧವಾಯಿತು. ಇನ್ನು ನಿಮ್ಮ ಆಕ್ಷೇಪ, ಆ ಆಕ್ಷೇಪವನ್ನು ಇಟ್ಟುಕೊಂಡು ಉತ್ತರವನ್ನು ಕೊಡ್ತಾರೆ. ಯದುಕ್ತಂ ಪ್ರತೀಕದರ್ಶನಂ ಇದಂ ವಿಷ್ಣು ಪ್ರತಿಮಾ ನ್ಯಾಯೇನ ಭವಿಷ್ಯತೀತಿ ತದಯುಕ್ತಂ. ಇನ್ನು ಪೂರ್ವಪಕ್ಷಿ ಒಂದು ಆಕ್ಷೇಪವನ್ನು ಮಾಡಿದ್ದ. ಏನು? ಇದು ಮುಖ್ಯವಾದಂತಹ ಆತ್ಮೋಪದೇಶವಲ್ಲ, ಗೌಣವಾದ ಉಪದೇಶ. ಹೇಗೆ?
ಸಾಲಿಗ್ರಾಮ ಶಿಲೆಯಲ್ಲಿ ವಿಷ್ಣು ಬುದ್ಧಿಯನ್ನು ಇಟ್ಟುಕೊಂಡು ನಾವು ಪೂಜೆಯನ್ನು ಮಾಡ್ತೇವೆ. ಸಾಲಿಗ್ರಾಮ ಶಿಲೆಗೆ ಪೂಜೆ ಮಾಡಬೇಕಿದ್ದರೆ ಶಿಲೆ ಅಂತ ಪೂಜೆ ಮಾಡೋದಿಲ್ಲ. ಇದು ಪರಮಾತ್ಮನಾದಂತಹ ಮಹಾವಿಷ್ಣು ಎಂಬಂತಹ ಬುದ್ಧಿಯಿಂದ ಗೌಣವಾದಂತಹ ಶಿಲೆಯಲ್ಲಿ ಮುಖ್ಯವಾದಂತಹ ಪರಮಾತ್ಮನ ಬುದ್ಧಿಯನ್ನು ಇಡ್ತೇವೆ. ಹಾಗೆ ಈ ಗೌಣವಾದಂತಹ ಆತ್ಮನಲ್ಲಿ ಪರಮಾತ್ಮ ಬುದ್ಧಿಯನ್ನಿಟ್ಟು ಉಪಾಸನೆ ಮಾಡಬೇಕು, ಹೀಗೆ ಇದರ ಅರ್ಥ ಅಂತ ಪೂರ್ವಪಕ್ಷಿ ಆಕ್ಷೇಪ. ಹಾಗಾಗೋದಿಲ್ಲ. ತದಯುಕ್ತಂ, ಏಕಾಗೋದಿಲ್ಲ? ಗೌಣತ್ವ ಪ್ರಸಂಗಾತ್ ವಾಕ್ಯವೈರೂಪ್ಯಾಚ್ಚ ಯತ್ರ ಪ್ರತೀಕ ದೃಷ್ಟಿ ಅಭಿಪ್ರೇಯತೆ ಸಕೃದೇವ ತತ್ರ ವಚನಂ ಭವತಿ. ಎಲ್ಲಿ ಈ ರೀತಿಯ ಉಪಾಸನೆಯನ್ನು ಹೇಳ್ತಾರೋ, ಮುಖ್ಯವಾದಂಥ ಉಪಾಸನೆ ಗೌಣತ್ವವಾಗಿ ಉಪಾಸನೆಯನ್ನು ಹೇಳಬೇಕಿದ್ರೆ ಸಕೃದೇವ ಭವತಿ, ಒಮ್ಮೆ ಮಾತ್ರ ಅಲ್ಲಿ ಉಪದೇಶ ಇರುತ್ತಂತೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಯಥಾ ಮನೋಬ್ರಹ್ಮ ಆದಿತ್ಯೋ ಬ್ರಹ್ಮ ಇತ್ಯಾದಿ. ಅಂದರೆ ಮನಸ್ಸಿನಲ್ಲಿ ಬ್ರಹ್ಮವಾಗಿ ಬ್ರಹ್ಮ ಎಂಬಂಥ ಉಪಾಸನೆಯನ್ನು ಮಾಡಬೇಕು, ಆದಿತ್ಯನಲ್ಲಿ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಒಂದೇ ಬಾರಿ ಉಪದೇಶ ಇದೆ. ಆದರೆ ಇಲ್ಲಿ ಹಾಗಲ್ಲ. ಎಲ್ಲಿ ಗ್ರಾಹಯಂತಿ ಚ ಎಂಬಂಥ ಉದಾಹರಣೆಯನ್ನು ಕೊಟ್ಟಲ್ಲಿ, ತತ್ವಮಸಿ ಇತ್ಯಾದಿ ವಾಕ್ಯಗಳಲ್ಲಿ ಇಹ ಪುನಃ ತ್ವಮಹಮಸ್ಮಿ ಅಹಂಚ ತ್ವಮಸಿ ಎಂಬುದಾಗಿ ಮುಖ್ಯವಾದಂಥ ಉಪದೇಶ ಇದೆ. ಹೇಗೆ? ತ್ವಂ ಅಹಮಸ್ಮಿ, ನೀನು ನಾನಾಗಿದ್ದೇನೆ, ಅಹಂಚ ತ್ವಮಸಿ, ನಾನು ನೀನಾಗಿರುವೆ ಅಂತ ಮತ್ತೆ ಎರಡನೇ ಬಾರಿ ಉಪದೇಶವಿದೆ. ಆದ್ದರಿಂದ ಅತಃ ಪ್ರತೀಕ ಶ್ರುತಿ ವೈರೂಪ್ಯಾತ್ ಅಭೇದ ಪ್ರತಿಪತ್ತಿ. ಆ ರೀತಿಯ ಉದಾಹರಣೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ, ಅಭೇದವನ್ನೇ ಹೇಳಬೇಕಾಗತ್ತೆ. ಮುಖ್ಯವಾದಂಥ ಅಭೇದವನ್ನು ಹೇಳಿದ್ದಾರೆ ಹೊರತು ಗೌಣವಾದಂಥದ್ದಲ್ಲ ಎಂಬುದನ್ನು ಶಂಕರರು ತೋರಿಸ್ಕೊಡ್ತಿದ್ದಾರೆ. ಏಕೆ ನೀವು ಹಾಗೆ ಹೇಳ್ತೀರಾ? ಭೇದವನ್ನೇ ಹೇಳಬೇಕು ಶ್ರುತಿ ಅಂತ ಏನಾದರೂ ಆಗ್ರಹ ಇದ್ದರೆ ಅದಕ್ಕೆ ಮತ್ತೊಂದು ಶ್ರುತಿಯನ್ನು ಉಪೋದ್ಬಲಕವಾಗಿ ಕೊಡ್ತಾರೆ. ನಿಮ್ಮ ಭಾಷೆಯಲ್ಲಿ ನೀವೇನು ಮಾಡ್ತೀರಾ? ಶ್ರುತಿ ವಾಕ್ಯಗಳನ್ನು ಬಿಡ್ತೀರಾ, ನಿಮಗೆ ಬೇಕಾದಂಥ ಪುರಾಣ ವಾಕ್ಯವನ್ನು ತರ್ತೀರಾ. ಆದರೆ ಶಂಕರ ಹಾಗೆ ಮಾಡ್ತಾ ಇಲ್ಲ. ಇವರು ಹೊರಟಿರೋದು ಉಪನಿಷತ್ ತತ್ವ, ಉಪನಿಷತ್ ವಾಕ್ಯವನ್ನೇ ಮತ್ತೆ ಉದಾಹರಣೆಯಾಗಿ ಕೊಡ್ತಾರೆ. ಹೇಗೆ? ಭೇದ ದೃಷ್ಟಿ ಅಪವಾದಾಚ. ಭೇದವನ್ನು ಶ್ರುತಿ ನಿರಾಕರಣೆ ಮಾಡುತ್ತೆ. ಅಭೇದವನ್ನು ಪ್ರತಿಪಾದನೆಯನ್ನು ಹೇಗೆ ಮಾಡಿದೆಯೋ ಹಾಗೆ ಭೇದದ ನಿರಾಕರಣೆಯನ್ನು, ಭೇದದ ನಿಂದನೆಯನ್ನು ಶ್ರುತಿ ಮಾಡ್ತಾ ಇದೆ. ಹೇಗೆ? ತಥಾಹಿ ಯೋ ಅಥಯೋ ಅನ್ಯಾಂ ದೇವತಾಮುಪಾಸ್ತೆ ಅನ್ಯೋ ಅಹಮಸ್ಮೀತಿ ನ ಸ ವೇದ. ಯಾವಾತನೋ ನಾನು ಮತ್ತು ಪರಮಾತ್ಮ ವಸ್ತು ಸಂಪೂರ್ಣವಾಗಿ ಬೇರೆ ಎಂಬಂತಹ ದೃಷ್ಟಿಯಲ್ಲಿ ಉಪಾಸನೆಯನ್ನು ಮಾಡ್ತಾನೋ ತಿಳ್ಕೊಳ್ತಾನೋ ಅವನು ಸರಿಯಾಗಿ ತಿಳಿದುಕೊಂಡಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಬೃಹದಾರಣ್ಯಕೋಪನಿಷತ್ತು ಗೌಣ ಅಲ್ಲ ಎಂಬುದನ್ನು ಹೇಳಿ ಅಭೇದವು ಮುಖ್ಯ ಎಂಬುದನ್ನು ಹೇಳ್ತಾ ಇದೆ. ಇನ್ನು ನಾನಾತ್ವವನ್ನು ಯಾರು ನೋಡ್ತಾರೋ ಅವರ ಗತಿ ಏನಾಗತ್ತೆ, ಭೇದವನ್ನು ಯಾರು ನೋಡ್ತಾರೋ ಅವರ ಗತಿ ಏನಾಗತ್ತೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಮೃತ್ಯೋಸ್ಯ ಮೃತ್ಯುಮಾಪ್ನೋತಿ ಯಹ್ಯನಾನೇವ ಪಶ್ಯತಿ. ಯಾರು ನಾನಾಯಿವ ಪಶ್ಯತಿ, ಬೇರೆ ಬೇರೆ ಎಂಬುದಾಗಿ ತಿಳ್ಕೊಳ್ತಾರೋ ಮೃತ್ಯೋಸ್ಯ ಮೃತ್ಯುಮಾಪ್ನೋತಿ, ಪುನಃ ಪುನಃ ಹುಟ್ಟು ಸಾವು ಎಂಬಂತಹ ಸಂಸಾರದ ಚಕ್ರದಲ್ಲಿ ಬೀಳ್ತಾರೆ. ಹೀಗೆ ಬೀಳಬಾರದು ಅಂದರೆ ಸರ್ವಾತ್ಮತ್ವವನ್ನು ಅವರು ತಿಳ್ಕೊಳ್ಬೇಕು ಎಂಬುದು ತಾತ್ಪರ್ಯ. ಮುಂದೆ ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ. ಸರ್ವಂ ತಂ ಪರಾದಾತ್ ಯೋ ಅನ್ಯತ್ರಾತ್ಮಾನಃ ಸರ್ವಂ ವೇದ ಇತ್ಯೇವಮಾದಯಃ ಭೂಯಸಿ ಶ್ರುತಿ ಭೇದದರ್ಶನಂ ಅಪವದತಿ. ಇಂತಹ ಹಲವಾರು ಶ್ರುತಿಗಳು ಭೇದದರ್ಶನವನ್ನು ನಿರಾಕರಣೆ ಮಾಡ್ತಾ ಇವೆ. ಅಂದರೆ ಶ್ರುತಿಯ ತಾತ್ಪರ್ಯ ಅಭೇದದಲ್ಲಿದೆ ಎಂಬುದು ಶಂಕರರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇನ್ನು ನೀವು ಹೇಳಿದಂಥ ಆಕ್ಷೇಪವನ್ನು ಒಂದಾದ ನಂತರದಲ್ಲಿ ಒಂದನ್ನು ನಿರಾಕರಣೆ ಮಾಡ್ತಾರೆ. ಯತ್ತು ಉಕ್ತಂ ನ ವಿರುದ್ಧ ಯೋಹೋ ಅನ್ಯೋನ್ಯಾತ್ಮತ್ವ ಸಂಭವ ಇತಿ. ಅಂದರೆ ಹಿಂದೆ ಹೇಳಿದಂತೆ ಆ ಪರಮಾತ್ಮ ಹೇಳುವಂಥವನು ಪಾಪಸ್ಪರ್ಶಾದಿಗಳನ್ನು ಇಲ್ಲದೇ ಇರುವಂಥವನು, ಜೀವಾತ್ಮ ಹೇಳುವಂಥವನು ಪಾಪ್ಮತ್ವಾದಿ ಅಂದರೆ ಪಾಪವನ್ನು ಸ್ಪರ್ಶವನ್ನು ಹೊಂದಿರುವಂಥವನು, ಅವರಿಬ್ಬರು ವಿರೋಧವಾಗ್ತಾರೆ. ಒಬ್ಬನು ಶುದ್ಧನಾದವನು, ಇನ್ನೊಬ್ಬನು ಅಶುದ್ಧನಾದವನು. ಅವರಿಬ್ಬರಲ್ಲಿ ಐಕ್ಯತ್ವವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹಿಂದೆ ಹೇಳಿದಂತೆ ಕಿಂಚಿಜ್ಞತ್ವ ಸರ್ವಜ್ಞತ್ವಾದಿ ವಿಶೇಷಣವನ್ನು ಹೊಂದಿದಂತಹ ಪರಮಾತ್ಮ ಅವನು ಬೇರೆ, ಪರಮಾತ್ಮ ಮತ್ತು ಜೀವಾತ್ಮರು ಸ್ವರೂಪದಲ್ಲಿ ಬೇರೆ ಬೇರೆ ಇರೋದರಿಂದ ವಿರುದ್ಧ ಗುಣವನ್ನು ಹೊಂದಿರೋದರಿಂದ ಅವರಿಗೆ ಐಕ್ಯವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಿಮ್ಮ ಆಕ್ಷೇಪ. ಅದಕ್ಕೆ ಹೇಳ್ತಾರೆ
ನಾಯಂ ದೋಷಃ, ಇದು ದೋಷವೇ ಅಲ್ಲ. ಏಕೆ? ವಿರುದ್ಧ ಗುಣತಯ ಮಿಥ್ಯಾತ್ವೋಪಪತ್ತೇ. ಮುಂದೆ ಭಾಷ್ಯ ಪಂಕ್ತಿಯನ್ನು ನೋಡಿ ಅದರ ಅರ್ಥವನ್ನು ನೋಡೋಣ. ಯತ್ ಪುನರುಕ್ತಂ ಈಶ್ವರಾಭಾವ ಪ್ರಸಂಗ ಇತಿ ತದಸತ್ ಶಾಸ್ತ್ರ ಪ್ರಾಮಾಣ್ಯಾತ್ ಅನಭ್ಯುಪಗಮಾಚ್ಛ ನಹಿ ಈಶ್ವರಸ್ಯ ಸಂಸಾರ್ಯಾತ್ಮತ್ವಂ ಪ್ರತಿಪಾದ್ಯತ ಇತ್ಯಭ್ಯುಪಗಚ್ಛಾಮಃ. ಕಿಂ ತರ್ಹಿ ಸಂಸಾರಿಣಃ ಸಂಸಾರಿತ್ವ ಅಪೋಹನೇನ ಈಶ್ವರಾತ್ಮತ್ವಂ ಪ್ರತಿಪಿಪಾದಯಿಷಿತಮಿತಿ. ಏವಂಚ ಸತ್ಯಾಂ ಅದ್ವೈತೇಶ್ವರಸ್ಯ ಅಪಹತ ಪಾಪ್ಮತ್ವಾದಿಗುಣತ ವಿಪರೀತ ಗುಣಾತು ಇತರಸ್ಯ ಮಿಥ್ಯಾ ಇತಿ ವ್ಯಪದಿಶ್ಯತೆ. ಯಾವ ಕಿಂಚಿಜ್ಞತ್ವ ಸರ್ವಜ್ಞತ್ವಾದಿ ಅಥವಾ ಪಾಪದ ಸಂಬಂಧ, ಪಾಪ ಇಲ್ಲದೇ ಇರುವಂತಹದ್ದು, ಇವೆಲ್ಲವೂ ಕೂಡ ಮಿಥ್ಯಾ ಸಂಬಂಧ, ನಿಜವಾದ ಸಂಬಂಧವಲ್ಲ ಎಂಬುದು ಶಾಸ್ತ್ರದ ಅಭಿಪ್ರಾಯ. ಅದನ್ನು ಹೇಳ್ತಾರೆ. ಇನ್ನೊಂದು ಮುಖ್ಯವಾದ ಆಕ್ಷೇಪ ಏನು ಅಂದರೆ, ಯತ್ ಪುನರುಕ್ತಂ ಈಶ್ವರಾಭಾವ ಪ್ರಸಂಗ. ನಾನೇ ಈಶ್ವರ ಅಂತ ನೀವು ಹೇಳಿಬಿಟ್ರೆ ನಿಮಗಿಂತಲೂ ಭಿನ್ನವಾದ ಈಶ್ವರನೇ ಇರೋದಿಲ್ವಲ್ಲ, ಪರಮಾತ್ಮನನ್ನೇ ನೀವು ನಿರಾಕರಣೆ ಮಾಡದಂತ ಆಯ್ತಲ್ಲ, ಪರಮಾತ್ಮನ ನಿರಾಕರಣೆಯೇ ನಿಮ್ಮ ಅಭಿಪ್ರಾಯ ಆಯ್ತಲ್ವಾ ಅಂತ ಹೇಳಿದರೆ ಅದಕ್ಕೆ ಶಂಕರರು ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ನಾವು ಹೇಳ್ತಾ ಇರೋದು ಹಾಗಲ್ವಪ್ಪ, ಸರಿಯಾಗಿ ತಿಳ್ಕೊಳ್ಳಿ. ನಹಿ ಈಶ್ವರಸ್ಯ ಸಂಸಾರ್ಯಾತ್ಮತ್ವಂ ಪ್ರತಿಪಾದ್ಯತೆ. ನಾವು ಈಶ್ವರನಿಗೆ ಸಂಸಾರ ಬಂತು ಅಂತ ಹೇಳ್ತಾ ಇರೋದಲ್ಲ. ಏನು ಹೇಳ್ತಾ ಇದ್ದೀರಾ ಹಾಗಾದರೆ? ನಾವು ಮನೆಗೆ ಬೆಂಕಿ ಇಡ್ತಾ ಇರೋದಲ್ಲ, ಬಿದ್ದಂತಹ ಬೆಂಕಿಯನ್ನು ಹೇಗೆ ಆರಿಸುವುದು ಎಂಬುದನ್ನು ನಾವು ತಿಳಿಸ್ಕೊಡ್ತಾ ಇದ್ದೇವೆ ಹೇಳೋ ತಾತ್ಪರ್ಯ. ಅಂದರೆ ಇದನ್ನು ಏಕೆ ಹೇಳಿದೆ ಅಂದರೆ, ಬೆಂಕಿ ಇಡೋದು ತಾತ್ಪರ್ಯ ಅಲ್ಲ, ಬೆಂಕಿ ಬಿದ್ದಾಗ ಅದನ್ನು ಆರಿಸುವುದು ಹೇಗೆ ಎಂಬುದು ತಾತ್ಪರ್ಯ. ಅದನ್ನು ಹೇಳ್ತಾರೆ. ಕಿಂ ತರ್ಹಿ, ಹಾಗಾದರೆ ಏನು? ಸಂಸಾರಿಣಃ ಸಂಸಾರಿತ್ವ ಅಪೋಹನೇನ ಈಶ್ವರಾತ್ಮತ್ವಂ ಪ್ರತಿಪಾದ್ಯತೆ. ಈಗ ನಾವು ಸಂಸಾರಿಗಳಾಗಿದ್ದೇವೆ, ನಾವು ಅಜ್ಞಾನಿಗಳಾಗಿ ಅತ್ಯಂತ ಕಷ್ಟದಲ್ಲಿದ್ದೇವೆ, ನಾನು ಹೀಗಿದ್ದೇನೆ ಹಾಗಿದ್ದೇನೆ ಅಂತ ನಾನಾ ವಿಧವಾದ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಇಂತಹ ಕಷ್ಟವನ್ನು ಅನುಭವಿಸುವಂತಹ ನಮಗೆ ಶ್ರುತಿಯು ನಿನ್ನ ನಿಜವಾದ ಸ್ವರೂಪ ಇದಲ್ಲ, ನೀನು ಇದನ್ನೆಲ್ಲ ಕಲ್ಪನೆ ಮಾಡಿಕೊಂಡಿದ್ದು ನಿನ್ನ ಅಜ್ಞಾನದಿಂದ ಕಲ್ಪಿಸಿಕೊಂಡಿದ್ದೆಲ್ಲ ಸತ್ಯವಲ್ಲ, ಅದೆಲ್ಲವೂ ಮಿಥ್ಯಾ ಎಂಬಂಥದ್ದನ್ನು ಉಪದೇಶಿಸಿ ಮಿಥ್ಯಾಬುದ್ಧಿಯನ್ನು ಕಳೆದು ಜೀವಾತ್ಮನಾದಂತಹ ಇವನಿಗೆ ಈಶ್ವರತ್ವವನ್ನು ಹೇಳ್ತಾ ಇದೆ. ಸ್ಪಷ್ಟವಾಗಿ ಬರೆದಿದ್ದಾರೆ. ಅಲ್ಲೇನು ಎರಡು ಮಾತೇ ಇಲ್ಲ, ಅದಕ್ಕೇನು ಅರ್ಥ ಆಗೋದಿಲ್ಲ ಅಂತಿಲ್ಲ. ಸಾಮಾನ್ಯವಾಗಿ ಸಂಸ್ಕೃತ ಬಂದವರು ಈ ಪಂಕ್ತಿಯನ್ನು ಓದಿದರೆ ಅವರಿಗೆ ಅರ್ಥ ಆಗತ್ತೆ. ಏನು ಹೇಳಿದ್ದಾರೆ? ಕಿಂ ತರ್ಹಿ ಸಂಸಾರಿಣಃ ಸಂಸಾರಿತ್ವ ಅಪೋಹನೇನ. ನಿನಗೆ ಬಂದಿರುವಂತಹ ಸಂಸಾರಿತ್ವ ಹೇಳೋದು ನಿಜವಾದದ್ದಲ್ಲ, ಅಜ್ಞಾನದಿಂದ ಕಲ್ಪಿತವಾದಂತಹ ಹೇಗೆ ಹಗ್ಗದಲ್ಲಿ ಹಾವಿನ ಜ್ಞಾನವು ಮಿಥ್ಯವೋ ಹಾಗೆ ಕಲ್ಪಿತವಾದಂತಹ ಸಂಸಾರ ಮಿಥ್ಯಾ ಎಂಬುದನ್ನು ಹೇಳಿ ಈಶ್ವರಾತ್ಮತ್ವಂ ಪ್ರತಿಪಾದ್ಯತೆ, ಈಶ್ವರ ಎಂಬಂತಹ ತತ್ವಮಸಿ ಎಂಬಂತಹ ಉಪದೇಶವನ್ನು ಮಾಡ್ತಾ ಇದೆ ಶ್ರುತಿ. ಹೀಗಿದ್ದಾಗ ಏವಂಚ ಸತ್ಯಾಂ ಅದ್ವೈತೇಶ್ವರಸ್ಯ ಅಪಹತ ಪಾಪ್ಮತ್ವಾದಿ ಗುಣತ. ಹೀಗಿರಬೇಕಿದ್ರೆ ವಿಭಾಗ ಸರಿ ಹೊಂದತ್ತೆ. ಯಾವನು ಆತ್ಮವನ್ನು ಪರಮಾತ್ಮ ಎಂಬುದಾಗಿ, ಪರಮಾತ್ಮ ಜೀವಾತ್ಮರಲ್ಲಿ ಐಕ್ಯವನ್ನು ತಿಳ್ಕೊಳ್ತಾನೋ ಅವನಿಗೆ ಅಜ್ಞಾನ ಇರೋದಿಲ್ಲ. ಆದ್ದರಿಂದ ಅಪಹತ ಪಾಪ್ಮತ್ವಾದಿ ಗುಣಗಳು ಅವನಲ್ಲಿ ಸರಿ ಹೊಂದತ್ತೆ. ಯಾರು ಇದನ್ನು ತಿಳ್ಕೊಳ್ಳದೇ ಇರ್ತಾರೋ ಅವರು ಪಾಪಾದಿಗಳ ಸ್ಪರ್ಶವನ್ನು ಹೊಂದಿರ್ತಾರೆ ಎಂಬ ವಿಭಾಗ ಸರಿ ಹೊಂದತ್ತೆ. ಇನ್ನು ಮತ್ತೊಂದು ಪ್ರಶ್ನೆ. ಯದ್ಯಪ್ಯುಕ್ತಂ ಅಧಿಕಾರ್ಯಭಾವ ಪ್ರತ್ಯಕ್ಷಾದಿ ವಿರೋಧಾಶ್ಚ ಇತಿ. ಇನ್ನೊಂದು ಆಕ್ಷೇಪವನ್ನು ಮಾಡಿದ್ರಿ. ಏನು? ಈ ರೀತಿಯಲ್ಲಿ ಸಂಸಾರದಲ್ಲಿರುವವರೆಲ್ಲರೂ ಪರಮಾತ್ಮನೇ ಅಂತ ಹೇಳಿಬಿಟ್ರೆ ಶಾಸ್ತ್ರ, ಗುರುಗಳು ಎಂಬಂತಹ ಯಾವ ಪರಂಪರೆ ಇದೆಯೋ, ಅಧಿಕಾರಿ ಅಂದರೆ ಗುರು ಶಿಷ್ಯ ಎಂಬ ಪರಂಪರೆಯೇ ಹೊರಟೋಗುತ್ತಲ್ಲ ಎಂಬ ಆಕ್ಷೇಪ ಒಂದು. ಇನ್ನೊಂದು, ಪ್ರತ್ಯಕ್ಷದಲ್ಲಿ ನಾವು ಭೇದವನ್ನು ತಿಳ್ಕೊಳ್ತಾ ಇದ್ದೇವಲ್ಲ, ಪರಮಾತ್ಮ ಬೇರೆ ಜಗತ್ತು ಸತ್ಯ ಅಂತ ತಿಳ್ಕೊಳ್ತಾ ಇದ್ದೇವಲ್ಲ, ಇದೆಲ್ಲ ಹೊರಟೋಗುತ್ತಲ್ಲ ಎಂಬಂತಹ ಪ್ರಶ್ನೆ. ಪ್ರತ್ಯಕ್ಷಾದಿ ವಿರೋಧ ಇತಿ ಆಕ್ಷೇಪ ತದಪ್ಯಸತ್. ಅದು ಸತ್ಯವಲ್ಲ. ಏಕೆ? ಇದನ್ನು ಅರ್ಥ ಮಾಡಿಕೊಂಡ್ರೆ ಅವರು ಆಕ್ಷೇಪ ನಿರಾಕರಣೆ ಆಗುತ್ತೆ. ಹೇಗೆ?
ಮಣಿಮಂತನೂ ಪರಮಾತ್ಮ, ಶಂಕರರೂ ಪರಮಾತ್ಮ. ಆದ್ದರಿಂದ ಇಬ್ಬರಲ್ಲೂ ಪರಮಾತ್ಮತ್ವವನ್ನು ನೋಡಿ ನಮ್ಮ ನಿಂದೆಯನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಹೇಳ್ತಿರೋದು ಹಾಗಲ್ಲ. ಸಂಸಾರಿಯ ದೆಸೆಯಲ್ಲಿರಬೇಕಿದ್ರೆ ಅವನು ಸಂಸಾರಿಯೇ ಆಗಿರ್ತಾನೆ. ಅದನ್ನು ಹೇಳ್ತಾರೆ ಪ್ರಾಕ್ ಪ್ರಬೋಧಾತ್ ಸಂಸಾರಿತ್ವ ಅಭ್ಯುಪಗಮಾತ್. ಸಂಸಾರಿತ್ವವೇ ಇಲ್ಲ ಅಂತ ನಾವು ಹೇಳ್ತಾ ಇರೋದಲ್ಲ. ಯಾವಾಗ ಸಂಸಾರಿತ್ವ ಇಲ್ಲ ಅಂದರೆ ಪ್ರಬೋಧ ಉಂಟಾದಾಗ, ಜ್ಞಾನ ಉಂಟಾದಾಗ, ತತ್ವಮಸಿ ಎಂಬಂತಹ ಉಪದೇಶದಿಂದ ಇವನು ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಅನುಭವವನ್ನು ಪಡೆದ ಮೇಲೆ ಅವನಿಗೆ ಸಂಸಾರ ಇಲ್ಲ, ಅವನು ಈಶ್ವರನಾಗ್ತಾನೆ ಅಂತ ಹೇಳ್ತಾ ಇರೋದು ಹೊರತು ಹೀಗೆ ಈ ಸಂಸಾರಿ ಈಶ್ವರ, ಇನ್ನು ನಾನೇ ಪರಮಾತ್ಮ ಅಂತ ಹೇಳ್ತಾ ಇರೋದಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದರೆ ಅಜ್ಞಾನಿ ಹೇಳ್ತಾ ಇರೋದಲ್ಲ, ಆತ್ಮಜ್ಞಾನಿಯಾದವನು ತನ್ನ ಅನುಭವವನ್ನು ಹೇಳ್ತಾ ಇರೋದು ಹೊರತು ಯಾರೋ ಒಬ್ಬನು ಬಂದು ನಾನು ಬ್ರಹ್ಮ, ನಾನು ಪರಮಾತ್ಮ ಅಂತ ಹೇಳ್ತಾ ಇರೋದಲ್ಲ ಇದು. ಅದನ್ನೇ ಶಂಕರ ಭಗವತ್ಪಾದರು ಚೆನ್ನಾಗಿ ಬರೆದಿದ್ದಾರೆ. ಪ್ರಬೋಧಾತ್ ಅಂದರೆ ಆತ್ಮಜ್ಞಾನವಾಗುವುದಕ್ಕಿಂತಲೂ ಮೊದಲು ಸಂಸಾರಿತ್ವಾಭ್ಯುಪಗಮಾತ್. ನಾವು ಅಂದರೆ ಉಪನಿಷತ್ತು ಸಂಸಾರಿತ್ವವನ್ನು ಇವನಿಗೆ ಹೇಳ್ತಾನೇ ಇದೆ. ಸಂಸಾರಿತ್ವವನ್ನು ಹೇಳ್ತಾ ಇರೋದ್ರಿಂದಲೇ ಇದೆಲ್ಲ ಬೇಕಾಗಿದೆ ಗ್ರಂಥ. ಇಲ್ಲದೇ ಇದ್ದರೆ ಉಪನಿಷತ್ತು ಬೇಡ, ಬ್ರಹ್ಮಸೂತ್ರವೂ ಬೇಡ, ಯಾವುದೂ ಬೇಡ, ಪುರಾಣವೂ ಬೇಡ. ಸಂಸಾರಿತ್ವವನ್ನು ಹೊಂದಿರುವಂತಹ ನಮಗೆ ಅಸಂಸಾರಿತ್ವ ಭಾವದ ಉಪದೇಶವನ್ನು ಮಾಡೋದಕ್ಕಾಗಿಯೇ ವೇದ, ಶಾಸ್ತ್ರ, ಪುರಾಣ, ಭಾಷ್ಯ ಎಲ್ಲವೂ ಬೇಕು. ಅಲ್ಲಿಯವರೆಗೆ ದ್ವೈತ ಇದ್ದೇ ಇದೆ. ದ್ವೈತ ಎಲ್ಲಿಯವರೆಗಿದೆ? ಎಲ್ಲಿಯವರೆಗೆ ಅಂದರೆ ಆತ್ಮಜ್ಞಾನವಾಗುವವರೆಗೆ. ಆದ ಮೇಲೆ ಯಾವ ಅದ್ವೈತವೂ ಇಲ್ಲ, ಎಲ್ಲ ಅದ್ವೈತವೇ. ತದ್ವಿಷಯಾಚ್ಚ ಪ್ರತ್ಯಕ್ಷಾದಿ ವ್ಯವಹಾರಸ್ಯ. ಪ್ರಬೋಧದಕ್ಕಿಂತಲೂ ಮೊದಲು ಅಜ್ಞಾನದ ವಿಷಯವಾದ್ದರಿಂದ ಈ ಪ್ರಪಂಚವೆಲ್ಲವೂ ಕೂಡ ದ್ವೈತ ಎಂಬುದರಲ್ಲಿ ನಮ್ಮ ಆಕ್ಷೇಪ ಇಲ್ಲ. ಅದನ್ನೇ ಶ್ರುತಿ ಹೇಳುತ್ತೆ, ಯತ್ರತ್ವಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನ ಕಂ ಪಶ್ಯೇತ್. ಯಾವಾಗ ಎಲ್ಲವನ್ನೂ ಇವನು ಆತ್ಮನಾಗಿಯೇ ನೋಡ್ತಾನೋ ಆಗ ಇವನು ಯಾವುದನ್ನು ನೋಡ್ತಾನೆ, ಯಾವುದರಿಂದ ನೋಡ್ತಾನೆ, ನೋಡುವವನು, ನೋಡುವಂಥ ವಸ್ತು ಎಂಬಂತಹ ಭೇದವೇ ಇರೋದಿಲ್ಲ ಅಲ್ಲಿ. ಸರ್ವಂ ಖಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಎಂಬಂಥ ಅನುಭವವನ್ನು ಅವನು ಪಡೆಯುತ್ತಾನೆ. ಈಗ ಇದರ ಮೇಲೆ ಮತ್ತೊಂದು ಪ್ರಶ್ನೆ ಮಾಡ್ತಾರೆ. ಪ್ರತ್ಯಕ್ಷಾದ್ಯಭಾವೇ ಶ್ರುತ್ಯಪ್ಯಭಾವ ಪ್ರಸಂಗ. ನೀವೆಲ್ಲ ಪ್ರಮಾಣಗಳು ಅಪ್ರಮಾಣವಾಗಿಬಿಡ್ತು ಅಂತ ನೀವು ಹೇಳ್ತಾ ಇದ್ದರೆ, ಇಷ್ಟ ತನಕ ವೇದವನ್ನೆಲ್ಲ ನೀವು ಪ್ರಮಾಣ ಅಂತ ಅಂಗೀಕಾರ ಮಾಡಿ ವೇದವೇ ಅಪ್ರಮಾಣ ಅಂತ ಹೇಳಿದಾಗ ಆಗೋಯ್ತಲ್ಲ. ವೇದದ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಿ ನೀವೆಲ್ಲ ಭಾಷ್ಯವನ್ನೆಲ್ಲ ಬರೆದ್ರಿ, ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಾ, ಎಲ್ಲ ಮಾಡಿಕೊಂಡು ಕೊನೆಯಲ್ಲಿ ಎಲ್ಲವೂ ಆತ್ಮವಸ್ತು ಅಂತ ಹೇಳಿಬಿಟ್ರೆ ವೇದವೂ ಅಪ್ರಮಾಣ ಅಂತ ಹೇಳಿದಾಗ ಆಯ್ತಲ್ಲ. ಆಗ ವೇದದ ನಿಂದೆ ಆಯ್ತಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಹೇಳ್ತಾ ಇದ್ದಾರೆ? ಶ್ರುತೇ ಅಪ್ಯಭಾವ ಪ್ರಸಂಗ. ಶ್ರುತಿಯೂ ಕೂಡ ಇಲ್ಲದೇ ಇರುವಂತೆ ಆಗತ್ತಲ್ಲ. ಇತಿ ಚೇತ್ ನ. ಹಾಗೆ ನೀವು ಯೋಚನೆ ಮಾಡೋದು ಬೇಡ. ಏಕೆ ಯೋಚನೆ ಮಾಡೋದು ಬೇಡ ಅಂದರೆ ಇಷ್ಟತ್ವಾತ್, ಅದು ನಮ್ಮ ಇಷ್ಟವಾಗಿದೆ. ಅಂದರೆ ಶ್ರುತಿಯೂ ಕೂಡ ಅಲ್ಲಿ ಶ್ರುತಿ ಇರೋದಿಲ್ಲ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಶಂಕರ ಭಗವತ್ಪಾದರಾಚಾರ್ಯರು ಹೇಳ್ತಾ ಇರೋದಲ್ಲ, ಬೃಹದಾರಣ್ಯಕೋಪನಿಷತ್ತು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ಆತ್ಮಜ್ಞಾನವನ್ನು ಹೊಂದಿದ ನಂತರದಲ್ಲಿ ಯಾವನು ಸರ್ವಾತ್ಮಭಾವವನ್ನು ಹೊಂದುತ್ತಾನೋ ಅವನಿಗೆ ತತ್ರ ಪಿತಾ ಅಪಿತಾ ಭವತಿ ಇತ್ಯುಪಕ್ರಮ್ಯ ವೇದ ಅವೇದಾಹ. ಅಂದರೆ ತಂದೆ ತಾನು ಮಗ ಎಂಬ ಭಾವನೆಯೂ ಹೊರಟೋಗುತ್ತೆ. ಎಲ್ಲ ಅಲ್ಲಿ ವಿವರಣೆ ಮಾಡಿದ್ದಾರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ. ಅಂದರೆ ಭೇದ ಭಾವ ಹೇಳೋದು ಹೊರಟೋಗುತ್ತೆ. ಹಾಗೆ ತತ್ರ ವೇದ ಅವೇದಾಹ ಭವಂತಿ. ವೇದಗಳು ಕೂಡ ಇವನಿಗೆ ವಿಧಿ ನಿಷೇಧವನ್ನು ಮಾಡೋದಿಲ್ಲ. ಅಂದರೆ ವೇದಗಳೇ ಹೊರಟೋಯ್ತು ಅಂತಲ್ಲ, ಯಾವನಿಗೆ ಆತ್ಮಜ್ಞಾನವಾಯಿತೋ ಅವನಿಗೆ ಮತ್ತೆ ವೇದಗಳು ಉಪದೇಶ ಮಾಡೋದಿಲ್ಲ. ಏನು ಮಾಡಬೇಕು ವೇದಗಳು? ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಹೀಗೆ ಮಾಡಿದರೆ ನಿನಗೆ ಪಾಪ ಬರುತ್ತೆ, ಹೀಗೆ ಮಾಡಿದರೆ ಪುಣ್ಯ ಬರುತ್ತೆ. ಅಂದರೆ ವಿಧಿ ನಿಷೇಧವನ್ನು ಹೇಳುವಂಥ ವೇದಗಳು ಆತ್ಮಜ್ಞಾನಿಗೆ ವಿಧಿ ನಿಷೇಧವನ್ನು ಬೋಧಿಸೋದಿಲ್ಲ ಅಂತ ತಾತ್ಪರ್ಯ. ಹೊರತು ಅವನ ದೃಷ್ಟಿಯಲ್ಲಿ ವೇದಗಳು ಅವೇದವಾಯಿತೇ ಹೊರತು ನಮ್ಮಂಥ ಅಜ್ಞಾನಿಗಳ ದೃಷ್ಟಿಯಲ್ಲಿ ವೇದಗಳು ಅವೇದವಾಗೋದಿಲ್ಲ. ಅದಕ್ಕೆ ಉದಾಹರಣೆ ಏನು? ಒಂದು ದೋಣಿ ಇದೆ. ದೋಣಿ ಇರೋದೇಕೆ? ಹೊಳೆಯನ್ನು ದಾಟಲಿಕ್ಕಾಗಿ. ಹೊಳೆಯನ್ನು ದಾಟಿದ ನಂತರದಲ್ಲಿ ಆ ದೋಣಿಯು ಇವನಿಗೆ ಬೇಕಾ? ಇನ್ನಾರೋ ಬರಲಿಕ್ಕೆ ದೋಣಿ ಬೇಕು. ಹೊಳೆಯನ್ನು ದಾಟಿದವನಿಗೆ ಆ ದೋಣಿ ಬೇಡ.
ಹಾಗೆ ವಿಧಿನಿಷೇಧಗಳನ್ನು ಬೋಧಿಸುವಂತಹ ಈ ವೇದಗಳು ಇತರ ಸಂಸಾರಿಗಳಿಗೆ, ಅಜ್ಞಾನಿಗಳಿಗೆ ವೇದಗಳಾಗಿರ್ತಾವೆ. ಅವನಿಗೆ ವೇದವಾಗೋದಿಲ್ಲ, ಅವನಿಗೆ ವಿಧಿ ನಿಷೇಧಗಳು ಇರೋದಿಲ್ಲ. ವಿಧಿ ನಿಷೇಧಗಳು ಬೇಕಾಗಿದ್ದೇಕೆ? ಆತ್ಮಜ್ಞಾನಕ್ಕಾಗಿ. ಆತ್ಮಜ್ಞಾನವೇ ಆದಮೇಲೆ ವಿಧಿ ನಿಷೇಧಗಳು ಏಕೆ? ಹೇಗೆ ದೋಣಿ ನೀರನ್ನು ದಾಟಲಿಕ್ಕಾಗಿ ಬೇಕು, ದಾಟಿದ ಮೇಲೆ ಪುನಃ ದೋಣಿ ಏಕೆ ಬೇಕು? ದೋಣಿಯೇ ಬೇಡ ಅಂತ ನಾವು ಹೇಳ್ತಾ ಇರೋದಲ್ಲ, ದೋಣಿ ಇವನಿಗೆ ಬೇಡ ಅಂತ ಹೇಳ್ತಾ ಇರೋದು. ಆತ್ಮಜ್ಞಾನಿಯ ದೃಷ್ಟಿಯಲ್ಲಿ ವೇದಾಹ ಅವೇದಾಹ ಭವಂತಿ ಅಂತ ಹೇಳ್ತಾ ಇದೆಯೇ ಹೊರತು ಬೇರೆಯವರ ದೃಷ್ಟಿಯಲ್ಲಿ ಅಲ್ಲ. ಇತಿ ವಚನಾತ್ ಇಷ್ಯತ ಏವಂ ಅಸ್ಮಾಭಿಃ ಶ್ರುತೇಃ ಅಪಿ ಅಭಾವಃ ಪ್ರಬೋಧೇ. ಆತ್ಮಜ್ಞಾನವಾದ ಮೇಲೆ ಆ ಶ್ರುತಿಯೂ ಕೂಡ ಇರೋದಿಲ್ಲ ಎಂಬುದು ನಮ್ಮ ಇಷ್ಟಾಪತ್ತಿ, ಹೊರತು ನಮಗೆ ದೂಷಣವಲ್ಲ, ಇದು ಭೂಷಣವೇ ಎಂಬುದು ತಾತ್ಪರ್ಯ. ಇಷ್ಟೆಲ್ಲ ಕೇಳಾದ ಮೇಲೆ ಮತ್ತೆ ಒಂದೊಂದು ಕುಚೋದ್ಯ. ಈಗೆಲ್ಲ ಮಾಡ್ತಾರಲ್ಲ ಕುಚೋದ್ಯವನ್ನು. ಶಂಕರ ಭಗವತ್ಪಾದರು ಎಷ್ಟು ಚೆನ್ನಾಗಿ ಭಾಷ್ಯವನ್ನು ಬರೆದರೂ ಕೂಡ ಅದರನ್ನು ಓದಲಿಕ್ಕೆ ಅವ್ರಿಗೆ ಪುಣ್ಯ ಇಲ್ಲ. ಇಂತಹ ಪುಣ್ಯವಿಲ್ಲದೆ ಅವರು ಅಚೋದ್ಯ ಮಾಡ್ತಾರೆ. ಅಂತಹ ಚೋದ್ಯವನ್ನು ಮಾಡ್ತಾ ಇದ್ದಾನೆ. ಮತ್ತೆ ಕಸ್ಯ ಪುನಃ ಅಯಂ ಪ್ರಬೋಧ ಇತಿ ಚೇತ್. ನೀವು ಹೇಳ್ತಾ ಇದ್ದೀರಲ್ವಾ, ಈ ಪ್ರಬೋಧ ಆತ್ಮಜ್ಞಾನ ಯಾರಿಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಸ್ಯಮಯವಾಗಿ ಅವ್ರಿಗೆ ಕೊಡ್ತಾರೆ ಉತ್ತರವನ್ನು. ಯಸ್ತ್ವಂ ಪೃಚ್ಛಸಿ ತಸ್ಯತ ಇತಿ ವದಾಮಹ. ಕೇಳ್ತಾ ಇರುವಂಥ ನಿನಗೆ ಪ್ರಬೋಧ ಆಗಬೇಕು ಅಂತ ಹೇಳ್ತಾರೆ. ನೀನು ಅಜ್ಞಾನದಲ್ಲಿದ್ದೀಯಾ ಅಂದರೆ ನೀವು ಸರಿಯಾಗಿ ಅದ್ವೈತವನ್ನು ತಿಳ್ಕೊಳ್ಳದೆ ದ್ವೈತವನ್ನು ಹೇಳಿಕೊಂಡು ಇತರೆಯವರ ದಾರಿಯನ್ನು ತಪ್ಪಿಸ್ತಾ ಇದ್ದೀರಾ. ನೀವು ತಪ್ಪು ಮಾರ್ಗದಲ್ಲಿ ಹೋಗೋದಲ್ಲದೆ ಬೇರೆಯವರು ಹೋಗುವ ಮಾರ್ಗವೂ ಸರಿ ಇಲ್ಲ. ಅವರು ಅದ್ವೈತದಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರೋರು ಕೂಡ ಇಚ್ಛೆ ಕರ್ಕೊಂಡು ಬಂದು ಇವನೇ ಸರಿ, ನಮ್ಮ ಮಾರ್ಗವೇ ಸರಿ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಇಲ್ಲಿ ಯಾರಿಗೆ ಪ್ರಬೋಧ ಅಂತ ಕೇಳ್ತೀರಾ? ಕೇಳ್ತಾ ಇರುವ ನಿನಗೆ ಪ್ರಬೋಧ ಆಗಬೇಕು, ನೀನು ಅಜ್ಞಾನದಲ್ಲಿದ್ದೀಯಾ ಅಂತ ಶಂಕರ ಹೇಳ್ತಾರೆ. ಅವರ ಭಾಷೆ ಎಷ್ಟು ಚಂದ, ಬೈಯೋದಿಲ್ಲ. ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ತಾರೆ, ಬಟ್ಟೆಯಲ್ಲಿ ಕಲ್ಲು ಕಟ್ಟಿಕೊಂಡು ಹೊಡೆದಾಗೆ ಅಂತ. ಹೇಗೆ ಹೊಡೆದ ಅಂತ ಗೊತ್ತಾಗೋದಿಲ್ಲ, ನೋವಾಗತ್ತೆ. ಕಲ್ಲು ಕಾಣೋದಿಲ್ಲ, ಬಟ್ಟೆ ಮಾತ್ರ ಕಾಣುತ್ತೆ. ಬಟ್ಟೆಯ ಒಳಗೆ ಕಲ್ಲಿರುತ್ತೆ. ಹಾಗೆ ಶಂಕರ ಭಗವತ್ಪಾದರ ಒಂದೊಂದು ವಾಕ್ಯವೂ ಕೂಡ ಅಷ್ಟು ಹರಿತವಾಗಿದೆ. ಆ ಭಾಷ್ಯವನ್ನು ಓದಬೇಕು ಅಂದರೆ ಅಷ್ಟು ಪುಣ್ಯ ಬೇಕು. ಯಸ್ತ್ವಂ ಪೃಚ್ಛಸಿ ತಸ್ಯತ ಇತಿ ವದಾಮಹ. ಅವನು ಸುಮ್ಮನೆ ಇಲ್ಲ, ನಿಮ್ಮ ಥರನೇ ಬುದ್ಧಿವಂತ, ಕೇಳ್ತಾನೆ. ಈಗ ತಾನೇ ಹೇಳಿದ್ರಲ್ಲ ಗುರುಗಳೇ, ನನ್ವಹಂ ಈಶ್ವರ ಏವೋಕ್ತಃ ಶ್ರುತ್ಯ. ಶ್ರುತಿ ಹೇಳ್ತಾ ಇದೆ ಅಂತ ನೀವೀಗ ಪ್ರತಿಪಾದನೆ ಮಾಡಿದ್ರಿ. ಈ ಸಂಸಾರಿಯ ಈಶ್ವರ ಅಂತ ಹೇಳಿದ್ರಲ್ಲ ನೀವು, ಮತ್ತಿನ್ನು ನನಗೇನು ಪ್ರಬೋಧ ಆಗಬೇಕು? ಅಹಂ ಬ್ರಹ್ಮಾಸ್ಮಿ, ನಾನೇ ಈಶ್ವರ ಅಂತ ನಾನು ತಿಳ್ಕೊಂಡು ಬಿಟ್ನಲ್ಲ. ಆಗ ಏನು ಕೇಳ್ತೀರಾ ನೀವು? ನಾನೇ ಈಶ್ವರ ಅಂತ ಹೇಳಿದಾಗ ಹೀಗೆ ನೀವು ಏಕೆ ಪ್ರಶ್ನೆ ಮಾಡ್ತೀರಾ? ನನಗೆ ಪ್ರಬೋಧ ಆಗಿಲ್ಲ, ನಿನಗೆ ಪ್ರಬೋಧ ಆಗಬೇಕು. ಪ್ರಬೋಧ ಆಯ್ತಲ್ಲ, ನಾನೇ ಈಶ್ವರ ಅಂತ ನೀವು ಹೇಳಿದ್ರಲ್ಲ ಅಂತ ಹೇಳ್ತಾರೆ. ನನು ಅಹಂ ಈಶ್ವರ ಏವೋಕ್ತಃ ಶ್ರುತ್ಯ. ಸರಿ, ಯದ್ಯೇವಂ ಪ್ರಬೋಧೋಸ್ತಿ. ಹಾಗಾದರೆ ನಿನಗೆ ಇಂಥ ಜ್ಞಾನ ಇದೆಯಾ? ನೀನೇ ಪರಮಾತ್ಮ ಅಂತ ಎಂಬಂಥ ಜ್ಞಾನ ನಿನಗಿದೆಯಾ? ನಾಸ್ತಿ ಕಸ್ಯಚಿದ ಪ್ರಬೋಧ. ಇಂತಹ ಜ್ಞಾನ ತತ್ವತವಾಗಿ ನಿನಗಿದ್ದರೆ ನಿನಗೆ ಅಪ್ರಬೋಧ ಹೇಳೋದೇ ಇಲ್ಲ. ಇಂಥ ಪ್ರಶ್ನೆಯನ್ನೇ ನೀನು ಮಾಡ್ತಾ ಇರಲಿಲ್ಲ ಅಂತ ಅರ್ಥ. ಯದ್ಯೇವಂ ಪ್ರಬೋಧೋಸ್ತಿ, ಹೀಗೆ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಜ್ಞಾನ ನಿನಗೆ ನಿಜವಾಗಿ ಅನುಭವದಲ್ಲಿ ಇದ್ದಿದ್ದರೆ ನೀನು ಇಂಥ ಪ್ರಶ್ನೆಯನ್ನೇ ಮಾಡ್ತಾ ಇರಲಿಲ್ಲ. ನಾಸ್ತಿ ಕಸ್ಯಚಿತ್ ಅಪ್ರಬೋಧ. ನಿನಗೆ ಅಪ್ರಬೋಧ, ಅಜ್ಞಾನ ಹೇಳೋದೇ ಇರ್ತಾ ಇರಲಿಲ್ಲ. ನಿನಗೆ ಆತ್ಮಜ್ಞಾನ ಇರ್ತಾ ಇತ್ತು, ಅದು ನಿನಗಿಲ್ಲ. ಇನ್ನು ಮುಂದೆಲ್ಲ ಬಂದಂಥ ದ್ವೈತಿಗಳು ಇಂಥ ಪ್ರಶ್ನೆ ಕೇಳಬಹುದು ಅಂತ ಶಂಕರರೇ ಒಂದು ಪ್ರಶ್ನೆ ಮಾಡ್ತಾರೆ ಅಲ್ಲಿ. ಯೋಪಿ ದೋಷಶ್ಚೋದ್ಯತೆ ಕೈಶ್ಚಿತ್. ಕೆಲವರು ಬಂದು ಇಂಥ ದೋಷವನ್ನು ಹೇಳಬಹುದು. ಯಾವ ದೋಷವನ್ನು? ಅವಿದ್ಯೆಯ ಕಿಲ ಆತ್ಮನಃ ಸದ್ವಿತೀಯತ್ವಾತ್ ಅದ್ವೈತಾನುಪಪತ್ತಿ ಇತಿ. ಏನು ಆಕ್ಷೇಪ ಅಂದರೆ, ನೀವೇನು ಹೇಳ್ತಾ ಇದ್ದೀರಾ? ಪ್ರಬೋಧ ಆಗಿಲ್ಲ. ಪ್ರಬೋಧ ಆಗಿಲ್ಲ ಅಂದರೆ ಅಜ್ಞಾನ ಇದೆ. ಅಜ್ಞಾನ ಇರೋದು ಯಾರಿಗೆ? ಆತ್ಮನಿಗೆ. ಏನಾಯಿತು? ಆತ್ಮ ಒಬ್ಬವನಿದ್ದಾನೆ, ಅವನ ಜೊತೆಗೆ ಅಜ್ಞಾನ ಹೇಳೋದು ಇನ್ನೊಂದಿದೆ. ಆತ್ಮ ಮತ್ತು ಅಜ್ಞಾನ ಹೇಳುವಂಥದ್ದು ಎರಡಿದೆ. ಅದನ್ನು ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ? ಅವಿದ್ಯೆಯ ಕಿಲಾತ್ಮನಃ ಸದ್ವಿತೀಯತ್ವಂ. ಅವಿದ್ಯೆಯಿಂದ ಸೇರಿದಾಗ ಈ ಪ್ರಪಂಚ ಎಲ್ಲ ತೋರ್ತಾ ಇದೆ. ಯಾರಿಗೆ? ಆತ್ಮನಿಗೆ. ಎರಡಾಯ್ತಲ್ವ? ಅದ್ವೈತ ಎಲ್ಲಿ ಬಂತು? ಒಂದು ಅಜ್ಞಾನ, ಇನ್ನೊಂದು ನಿಮ್ಮ ಆತ್ಮ. ಸದ್ವಿತೀಯತ್ವ ಅದ್ವೈತಾನುಪಪತ್ತಿ. ಅದ್ವೈತ ಹೇಳೋದೇ ಹೊರಟೋಗುತ್ತಲ್ಲ ಅಂತ ಹೇಳಿದರೆ,
ಸೋಪ್ಯೇತೇನ ಪ್ರತ್ಯುಕ್ತ ಏತೇನ ಪ್ರತ್ಯುಕ್ತ ಏನು ಚೋದನೆಗೆ ಪರಿಹಾರವನ್ನು ಹೇಳಿದನೋ ಅದರಿಂದಲೇ ನಿನ್ನ ಆಕ್ಷೇಪಕ್ಕೆ ಪರಿಹಾರವನ್ನು ಹೇಳದಂತೆ ಆಯಿತು. ಏನು ಹೇಳಿದಾಗಾಯಿತು? ಅಂತಹ ಪ್ರಬೋಧ ನಿನಗಿದ್ದರೆ, ಅಂದರೆ ಆತ್ಮದ ಕುರಿತಾದಂತಹ ಅಜ್ಞಾನ ಹೇಳುವಂಥದ್ದು ಆತ್ಮನಿಗೆ ಹೇಳುವಂತಹ ಜ್ಞಾನ, ಅಂದರೆ ಆ ಅಜ್ಞಾನದ ಕುರಿತಾದ ಅಜ್ಞಾನ ಬೇರೆ, ನಾನು ಬೇರೆ. ಅಂದರೆ ನಿನ್ನ ಆತ್ಮಸ್ವರೂಪ ನಿನಗಿದ್ದಿದ್ದೇ ಆದರೆ ನೀನು ತಿಳ್ಕೊಂಡಿದ್ದರೆ, ಹೇಗೆ ಹಿಂದೆ ಹೇಳಿದಂತೆ ಅಹಂ ಈಶ್ವರ ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಜ್ಞಾನ ನಿನಗಿದ್ದಿದ್ದೇ ಆದರೆ ಆ ಸಂದರ್ಭದಲ್ಲಿ ಅಜ್ಞಾನ ಇರೋದೇ ಇಲ್ಲ. ಯಾವಾಗ ದ್ವೈತ ಇರುತ್ತೋ ಆಗ ಅಜ್ಞಾನ ಇರುತ್ತೆ, ಆಗ ಅದ್ವೈತದ ಹಾನಿ ಒಪ್ಪೋಣ, ಆಗ ಸಂಸಾರಿತ್ವ ಇದೆ. ಯಾವಾಗ ಆತ್ಮಸಾಕ್ಷಾತ್ಕಾರ ಆಯಿತೋ ಆಗ ಆತ್ಮಕ್ಕಿಂತಲೂ ಭಿನ್ನವಾದಂತಹ ಅಜ್ಞಾನ ಹೇಳೋದು ಇರೋದಿಲ್ಲ. ಆದ್ದರಿಂದ ಸದ್ವಿತೀಯತ್ವ ಹೇಳೋದು ಬರೋದಿಲ್ಲ, ಅದ್ವಿತೀಯವೇ ಉಳಿಯುತ್ತೆ. ಸದ್ವಿತೀಯ ಬರೋದು ಯಾವಾಗ? ಅಜ್ಞಾನದಲ್ಲಿ. ಆ ಅಜ್ಞಾನದ ದೆಸೆಯಲ್ಲಿ ಸಂಸಾರಿತ್ವ ಇದೆ, ಆಗಲೇ ನಾವು ಈಶ್ವರತ್ವ ಅಂತ ಹೇಳ್ತಾ ಇಲ್ಲ. ಯಾವಾಗ ಈ ಜೀವಾತ್ಮನಿಗೆ ಈಶ್ವರತ್ವವನ್ನು ಶ್ರುತಿ ಉಪದೇಶ ಮಾಡ್ತಾ ಇದೆ ಅಂದರೆ ಅಜ್ಞಾನ ಹೋದಾಗ, ಅಜ್ಞಾನ ಹೋಗೋದು ಒಂದೇ, ಪ್ರಬೋಧ ಆಗೋದು ಒಂದೇ, ಅಹಂ ಬ್ರಹ್ಮಾಸ್ಮಿ ಎಂಬ ಅನುಭವ ಆಗೋದು ಒಂದೇ. ಅಂದರೆ ಈ ಅದ್ವೈತ ವೇದಾಂತ ನಮ್ಮ ಅನುಭವವನ್ನು ಹೇಳ್ತಾ ಇದೆ ಹೊರತು ಏನೋ ಒಂದು ಸಿದ್ಧಾಂತವನ್ನು ಹೇಳ್ತಾ ಇಲ್ಲ ಎಂಬಂಥದ್ದನ್ನು ತಿಳಿಸ್ಲಿಕ್ಕಾಗಿ ಈ ಅಧಿಕರಣವನ್ನು ಓದಿ ಅದರ ಪದಾರ್ಥವನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಸಾಮಾನ್ಯವಾಗಿ ಅಲ್ಪಬುದ್ಧಿಯಲ್ಲಿ ನಾನು ವ್ಯಾಖ್ಯಾನ ಮಾಡಿದ್ದು. ಮಹಾಪಂಡಿತರು ಇದಕ್ಕೆ ಇನ್ನೆಷ್ಟೋ ವ್ಯಾಖ್ಯಾನ ಮಾಡಿ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಎಂತೆಂಥ ಪಂಡಿತರು ವೇದಾಂತದಲ್ಲಿ ಇದ್ದಾರೆ, ಅದ್ವೈತಿಗಳಲ್ಲಿ ಇಲ್ಲ ಅಂತಿಲ್ಲ. ಆದರೆ ಸುಮ್ಮನೆ ಉಗುರಲ್ಲಿ ಹೋಗುವಂತಹ ಕೆಲಸವನ್ನು ಕೊಡಲಿಯಿಂದ ಮಾಡೋದು ಏಕೆ ಎಂಬುದಾಗಿ ಅವರು ಸುಮ್ಮನೆ ಇರ್ತಾರೆ ಹೊರತು ಅಂತಹ ಪಂಡಿತರು ವೇದಾಂತದಲ್ಲಿ ಯಾರೂ ಇಲ್ಲ. ದ್ವೈತದಲ್ಲಿ ನಾವು ಹೇಳ್ತಾ ಇರುವುದೇ ಸತ್ಯ, ನಮ್ಮನ್ನು ಖಂಡಿಸುವವರು ಯಾರೂ ಇಲ್ಲ. ಹಿಂದೇನೋ ಮಧುಸೂದನ ಸರಸ್ವತಿಗಳು, ಅಪ್ಪಯ್ಯ ದೀಕ್ಷಿತರಂತಹ ಪಂಡಿತರಿದ್ದರು, ಈಗ ಯಾರೂ ಇಲ್ಲ. ದ್ವೈತಿಗಳು ನಾವು ಏನು ಹೇಳ್ತಾ ಇದ್ದೇವೋ ಅದೇ ಸತ್ಯ ಅಂತ ಜನರು ಒಪ್ಪಿಬಿಡ್ತಾರೆ. ಅದಕ್ಕೆ ನಾವು ಬಾಯಿಗೆ ಬಂದಂತೆ ಶಂಕರ ಭಾಷ್ಯವನ್ನು ಇಟ್ಟುಕೊಂಡು ಮಾತಾಡಿಬಿಡೋಣ ಅಂತ ಚಾಪಲ್ಯವನ್ನು ತೀರಿಸಿಕೊಳ್ಳಲಿಕ್ಕಾಗಿ ನೀವು ವ್ಯಾಖ್ಯಾನ ಮಾಡ್ತಾ ಇರಬಹುದು. ಆದರೆ ಅಂತಹ ವಿಷಯ ನಿಮ್ಮ ಮನಸ್ಸಿನಲ್ಲಿದ್ದರೆ ಇವತ್ತೇ ಅದನ್ನು ತೆಗೆದು ಹಾಕಿಬಿಡ್ಬೇಕು ನೀವು. ಏಕೆಂದರೆ ನಾನೇನು ಪಂಡಿತನಲ್ಲ, ನನಗೆ ಇದನ್ನು ಹೇಳುವಂತಹ ಪ್ರೌಢಿಮೆ ಇದೆ ಅಂತ ನಾನು ಹೇಳ್ತಾ ಇರೋದಲ್ಲ. ನನಗಿಂತಲೂ ನೂರಾರು ಪಟ್ಟು ವಿದ್ವಾಂಸರು ವೇದಾಂತದಲ್ಲಿ ಅದ್ವೈತದಲ್ಲಿ ಇದ್ದಾರೆ. ಅಂತಹ ಎಷ್ಟೋ ಪಂಡಿತರಿದ್ದಾರೆ. ಅವರು ಮನಸ್ಸು ಮಾಡಿದರೆ ಯಾವ ಆಕ್ಷೇಪ ನೀವು ಹೇಳಿದರೂ ಅದನ್ನು ಪರಿಹಾರ ಮಾಡ್ತಾರೆ. ಆದರೆ ಅಂಥ ಆಕ್ಷೇಪವನ್ನು ಮಾಡಬೇಡಿ. ನಮ್ಮಲ್ಲಿ ಸೌಹಾರ್ದತೆ ಹೇಳೋದು ಇರಲಿ. ಸುಮ್ಮನೆ ಶಂಕರರ ನಿಂದೆಯನ್ನು ಮಾಡಿ ಪಾಪವನ್ನು ಕಟ್ಟಿಕೊಳ್ಳಬೇಡಿ. ಶಂಕರರು ನಮಗೆ ಹಾಕಿಕೊಟ್ಟ ಮಾರ್ಗದಿಂದಾಗಿ ನಾವು ಇವತ್ತಿದ್ದೇವೆ. ವೇದ ಉಪನಿಷತ್ತು ಇದೆ ಅಂದರೆ ಶಂಕರರಿಂದ. ಅದರ ವ್ಯಾಖ್ಯಾನವನ್ನು ನೀವು ಮಾಡಿದ್ದೀರಾ ಅಂದರೆ ಅವರಿಗೆ ಮೊದಲು ಕೃತಜ್ಞತೆಯನ್ನು ಮಾಡಿ, ಅವರಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬೇಕು. ಏಕೆಂದರೆ ಗೋಡೆ ಇದ್ದರೆ ಚಿತ್ರ ಬಿಡಿಸ್ಬೋದು. ಗೋಡೆ ಅಂದರೆ ಏನು? ಉಪನಿಷತ್ತುಗಳು ಇವೆ ಅಂದರೆ ಶಂಕರರ ಅನುಗ್ರಹದಿಂದ. ಅದನ್ನು ಮೊದಲು ಸ್ಮರಿಸಿಕೊಂಡು ನಿಮ್ಮ ದ್ವೈತವನ್ನು ನೀವು ಪ್ರತಿಪಾದನೆ ಮಾಡಿ. ಹೊರತು ನಿಮಗೆ ಹಾಕಿಕೊಟ್ಟಂತಹ, ಹೇಗೆ ಕೊಡಲಿ ತನ್ನ ಕುಲವನ್ನೇ ನಾಶ ಮಾಡುತ್ತೋ ಹಾಗೆ ಉಪನಿಷತ್ತನ್ನು ರಕ್ಷಿಸಿದಂತಹ ಶಂಕರರಿಗೆ ನೀವು ಅಪಚಾರ ಮಾಡಬೇಡಿ ಎಂಬುದು ನನ್ನ ಪ್ರಾರ್ಥನೆ. ಏನಾದರೂ ನಿಂದನೆಗೋಸ್ಕರವಾಗಿ ಮಾಡಿದ್ದಲ್ಲ. ಅದ್ವೈತ ಹೇಳೋದು, ಸತ್ಯ ಹೇಳೋದನ್ನು 4 ಜನ ತಿಳಿರಿ ಎಂಬ ಪ್ರಯತ್ನದಿಂದ 2 ಮಾತುಗಳನ್ನು ಆಡಿದ್ದೇನೆ. ಈ ಮಾತುಗಳನ್ನು ಶಂಕರ ಭಗವತ್ಪಾದಾಚಾರ್ಯರ ಪಾದ ಕಮಲಗಳಲ್ಲಿ ಸಮರ್ಪಿಸುತ್ತಾ ಇಲ್ಲಿ ವಿರಮಿಸುತ್ತೇನೆ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತ ಮಬೂದ್ಯಯ ಕಿಂಕರಿಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ.